ಆತ್ಮೀಯ ಸ್ಪರ್ಧಾ ಮಿತ್ರರೇ, ಮಿಸ್ಟರ್ ಎ ಹರೀಶ್ 1432 ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮೇಲೆ ಕಾಣುವ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ನಾನು ಮಾಡುವ ಎಲ್ಲ ವಿಡಿಯೋಸು ಸ್ಪರ್ಧಾರ್ಥಿಗಳಿಗೆ ತಲುಪುತ್ತೆ. ನೋಡಬಹುದು ನಾನು ಏನೆಲ್ಲ ವಿಡಿಯೋಸ್ ಮಾಡ್ತೀನಿ ಅನ್ನೋದ್ರ ಬಗ್ಗೆ. ಸ್ಪರ್ಧಾರ್ಥಿಗಳೇ, ನೆನ್ನೆ ಒಂದು ಸಣ್ಣ ಪ್ರಯತ್ನ ಮಾಡಿದೆ. ಏನು, ನಾನೇ ಬರೆದಿರುವ ಕನ್ನಡ ವ್ಯಾಕರಣ ಮತ್ತು ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಏನಪ್ಪಾ ಅಂದರೆ ಒಂದು ವಿಡಿಯೋವನ್ನು ಮಾಡಿದ್ದೆ. ಕನ್ನಡ ವರ್ಣಮಾಲೆಯ ಫೀಡ್ಬ್ಯಾಕ್ ತಿಳ್ಕೊಳ್ಳೋಣ ಅಂತ ಸ್ಪರ್ಧಾರ್ಥಿಗಳ ಕಡೆಯಿಂದ ಏನೆಲ್ಲ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಏನು ಅಂತ ನಾನು ಒಂದು ವಿಡಿಯೋ ಮಾಡಿದ್ದೆ. 40 ಮಿನಿಟ್ಸ್ ವಿಡಿಯೋ ಮಾಡಿದೆ. ಅಂದರೆ ಎಂಟೈರ್ ಕನ್ನಡ ವರ್ಣಮಾಲೆಯಲ್ಲಿ ಏನೆಲ್ಲ ಇದೆ, ಯಾವ ರೀತಿ ಕ್ವಶನ್ ಕೇಳ್ತಾನೆ ಅದನ್ನು ಸವಿಸ್ತಾರವಾಗಿ ಹೇಳಿದ್ದೆ. ಸ್ಪರ್ಧಾರ್ಥಿಗಳು ಏನು ಹೇಳಿದ್ರಂದ್ರೆ, ಸರ್ ತುಂಬ ಚೆನ್ನಾಗಿ ಬರ್ತಾ ಇದೆ, ಏನು ಕ್ಲಾರಿಟಿ ತುಂಬ ಚೆನ್ನಾಗಿ ಬರ್ತಿದೆ, ತುಂಬ ಅದ್ಭುತವಾದ ಕಂಟೆಂಟ್ ಇದೆ, ಪುಸ್ತಕ ತಗೊಂಡು ಓದೋರೆಲ್ಲ ಸರ್ ತುಂಬ ಕಂಟೆಂಟು ಅದ್ಭುತವಾಗಿದೆ, ಆ ಕಾರಣದಿಂದ ನೀವು ಕ್ಲಾಸನ್ನು ಮುಂದುವರಿಸ್ಕೊಂಡು ಹೋಗಿ ಅಂತ ನೀವು ನೋಡ್ಬೋದು. ಕಮೆಂಟ್ಸನ್ನು ಓಪನ್ ಮಾಡಿ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. ಅದೇ ರೀತಿ ಇನ್ನೂ ಸ್ಪರ್ಧಾರ್ಥಿಗಳು ಕೇಳಿದ್ರು, ಸರ್ ನೀವು ವಿಡಿಯೋ ಮುಗಿದಾದ ನಂತರ ಪ್ರೀವಿಯಸ್ ಇಯರ್ ಕ್ವಶನ್ ಅನ್ನು ಆ್ಯಡ್ ಮಾಡಿ, ಯಾಕಂದ್ರೆ ಏನೆಲ್ಲ ಕ್ವಶನ್ಸ್ ಅನ್ನ ಕೇಳಿರ್ತಾರೆ ಅನ್ನೋದು ನಮಗೆ ಒಂದು ಐಡಿಯಾ ಬರುತ್ತೆ ಅಂತ ಸ್ಪರ್ಧಾರ್ಥಿಗಳು ಕೇಳಿದ್ರು. ಅವರ ಕೋರಿಕೆಯ ಮೇರೆಗೆ ಇವತ್ತು ನಾನೇ ಬರೆದಿರುವ ಕರ್ನಾಟಕದ ಅಚ್ಚುಮೆಚ್ಚಿನ ಕರ್ನಾಟಕ ಹಿಸ್ಟರಿ. ಒನ್ಸ್ ಅಪಾನ್ ಎ ಟೈಮ್ ನಾವು KS ಗೆ ಓದ್ತಾ ಇರಬೇಕಾದ್ರೆ ಸೂರ್ಯನಾಥ್ ಕಾಮತ್ ಅಂದ್ರೆ ಅದು ಎಸ್ಸೆ ರೀತಿ ಇದೆ, ಅದನ್ನ ಓದ್ಕೊಂಡು ಅಂದ್ರೆ ಎಸ್ಸೆ ಪ್ಯಾರಾಗ್ರಾಫ್ ಟೈಪ್ ಇದೆ ಸರ್. ಅದಕ್ಕಿಂತ ಅದನ್ನು ಓದೋದಕ್ಕೆ ನಮಗೆ ಸ್ವಲ್ಪ ಕಷ್ಟ ಆಗ್ತಾ ಇತ್ತು. ಈ ಪುಸ್ತಕ ಕೊಟ್ಟಿರೋದಕ್ಕೆ ತುಂಬಾ ಅದ್ಭುತವಾಗಿದೆ ಅಂತ ಸ್ಟೂಡೆಂಟ್ಸ್ಗಳ ಮನದಾಳದ ಮಾತಾಗಿದೆ. ಇದೇನು ನಾನು ಹೇಳ್ತಾ ಇರೋದಲ್ಲ, ನೀವು ತಗೊಂಡಿರೋದನ್ನ ಕೇಳಬಹುದು. ಮತ್ತೆ ಇನ್ನೇನಪ್ಪ ಅಂದ್ರೆ, ಈ ಯಾಕೆ ನಾನು ಕರ್ನಾಟಕ ಹಿಸ್ಟ್ರಿ ಬಗ್ಗೆ ನಾನು ಮಾತಾಡ್ತೀನಿ ಅಂದ್ರೆ, ನಮ್ಮ ಕರ್ನಾಟಕ ಸರ್ಕಾರ ನಡೆಸುವಂತಹ KPSC ಎಕ್ಸಾಮ್ಸು ಆಗಿರ್ಬೋದು, KE ಎಕ್ಸಾಮ್ಸ್ ಆಗಿರಬಹುದು, ಅಥವಾ ಬೇರೆ ಬೇರೆ ರೀತಿಯ ಎಕ್ಸಾಮ್ಸ್ ಆಗಿರ್ಬೋದು, ಟೆಟ್ ಆಗಿರ್ಬೋದು, ಮತ್ತೆ KSET ಆಗಿರ್ಬೋದು, ಇವಲ್ಲಿ ಒಂದು 15 ಕ್ವಶನ್ ಹಿಸ್ಟ್ರಿ ಕ್ವಶನ್ಸ್ ಇದ್ರೆ ಕರ್ನಾಟಕ ಸಂಬಂಧಪಟ್ಟಂತೆ 8ರಿಂದ 10 ಕ್ವಶನ್ಸು ಯಥಾವತ್ತಾಗಿ ಇರುತ್ತೆ ಸ್ಪರ್ಧಾರ್ಥಿಗಳೇ. ನಾನು ಪುಸ್ತಕ ಸೇಲ್ ಆಗಲಿ ಅಂತ ಹೇಳ್ತಾ ಇಲ್ಲ, ನನ್ನ ಪುಸ್ತಕದಲ್ಲಿ ಮೆನ್ಷನ್ ಮಾಡಿದ್ದೀನಿ, ಪದೇ ಪದೇ ಹೇಳ್ತಾ ಇರ್ತೀನಿ. ಸ್ಪರ್ಧಾರ್ಥಿಗಳ ಯಶಸ್ಸೇ ನನ್ನ ಯಶಸ್ಸು. ಅದ್ಭುತವಾಗಿ ಏನು ಕಂಟೆಂಟ್ ಇದೆ. ಅದೇ ರೀತಿ ನನ್ನ ಪುಸ್ತಕವನ್ನ ರೆಫರೆನ್ಸ್ ತಗೊಂಡು ಕ್ಲಾಸಸ್ ಮಾಡ್ತಾ ಇರೋರು ಸಾಕಷ್ಟು ಜನ ಇದ್ದಾರೆ ಸ್ಪರ್ಧಾರ್ಥಿಗಳೇ. ಅದು ಏನೇ ಆಗಿರಲಿ, ಇವತ್ತು ಕರ್ನಾಟಕ ಹಿಸ್ಟ್ರಿ ಬಗ್ಗೆ ನಾನು ಕ್ಲಾಸ್ ಮಾಡ್ತಾ ಹೋಗ್ತೀನಿ. ನೋಡೋಣ, ಮೊದಲ ಸ್ಲೈಡ್ಸ್ ಹೋಗೋಣ, ಸಮಯ ವ್ಯರ್ಥ ಮಾಡೋದು ಬೇಕಾಗಿಲ್ಲ. ಮೊದಲ ಸ್ಲೈಡ್ ಸ್ಪರ್ಧಾರ್ಥಿಗಳೇ, ನನ್ನ ಕರ್ನಾಟಕ ಏನು ಇತಿಹಾಸದಲ್ಲಿ ಕರ್ನಾಟಕದ ಪ್ರಾಗಿ ಇತಿಹಾಸದ ಕಾಲದ ಬಗ್ಗೆ ನಾನು ಒಂದು ಮೊದಲ ಚಾಪ್ಟರ್ ಇಟ್ಟಿದ್ದೀನಿ, ಅದ್ರ ಬಗ್ಗೆ ನೋಡ್ಕೊಂಡು ಹೋಗೋಣ. ಇಲ್ಲಿ ನೋಡಿ, ಮಾನವನ ಸಂಸ್ಕೃತಿಯ ಸುದೀರ್ಘ ಇತಿಹಾಸವನ್ನ 2 ರೀತಿಯಾಗಿ ನಾವು ವಿಂಗಡಣೆ ಮಾಡ್ಕೋಬಹುದು. ಏನಪ್ಪಾ ಅಂದ್ರೆ, ಪ್ರಾಗ ಇತಿಹಾಸ ಕಾಲ ಅಂದ್ರೆ ಮನುಷ್ಯನಿಗೆ ಅಂದ್ರೆ ಅಕ್ಷರ ಜ್ಞಾನ ಇರೋದೇ ಇಲ್ಲ, ಎಲ್ಲೋ ಬದುಕ್ತಾನೆ, ಏನೋ ಮಾಡ್ತಾನೆ, ಸತ್ತ ಪ್ರಾಣಿಯನ್ನು ತಿಂತಾನೆ, ಮತ್ತೆ ಎಲ್ಲೋ ಜೀವನ ಮಾಡ್ತಾನೆ, ಅವನಿಗೆ ಏನ್ ಮಾಡ್ಬೇಕು ಅಂತ ಅರಿವೇ ಇರೋದಿಲ್ಲ. ಆಕೆ ಈ ಇತಿಹಾಸ ಕಾಲ ಅಂತ ಇದೆಯಲ್ಲ, 2ನೇದು ಇತಿಹಾಸ ಕಾಲ ಅಂದ್ರೆ ಅವನಿಗೆ ಏನು ಅಕ್ಷರ ಜ್ಞಾನ ಇರುತ್ತೆ. ನನ್ನವರು ತನ್ನವರು, ಯಾವುದು ಸರಿ ಯಾವುದು ಕೆಟ್ಟದ್ದು, ಏನ್ ಮಾಡಬೇಕು, ನಮ್ಮ ಜೀವನ ಹೆಂಗ್ ರೂಪಿಸ್ಕೊಳ್ಬೇಕು ಅನ್ನೋದು ಇತಿಹಾಸ ಕಾಲ ಸ್ಪರ್ಧಾರ್ಥಿಗಳು. ಇಷ್ಟೇ ಡಿಫ್ರೆನ್ಸು, ಸಿಂಪಲ್ ಆಗಿ ಹೇಳ್ಬಿಟ್ಟಿದ್ದೇನೆ. ಪ್ರಾಗೈತಿಹಾಸ ಕಾಲ ಅಂದ್ರೆ ಅಕ್ಷರ ಜ್ಞಾನ ಇಲ್ಲ, ಇತಿಹಾಸ ಕಾಲ ಅಂದ್ರೆ ಅಕ್ಷರ ಇದೆ ಅಂತ, ಅಕ್ಷರ ಜ್ಞಾನ ಹೊಂದಿದ್ದಾನೆ ಅಂತ. ನೋಡಿ, ಪ್ರಾಗ ಇತಿಹಾಸ ಕಾಲಕ್ಕೆ ಅವ್ರು ಏನೆಲ್ಲ ಬಳಸ್ತಾ ಇದ್ರು ಇಲ್ಲಿ ನೋಡಿ. ಪ್ರಾಗ ಇತಿಹಾಸ ಕಾಲ ಮನುಷ್ಯರು ಏನನ್ನ ಬಳಸ್ತಾ ಇದ್ರು ಅಂದ್ರೆ, ಶಿಲೆ, ಎಲುಬು. ಶಿಲೆ ಅಂದ್ರೆ ಲೈಕ್ ಈ ಕಲ್ಲು ಬರುತ್ತಲ್ಲ, ಅವುಗಳನ್ನ ಏನು ಮೊನಚಾಗಿ ಅಂದ್ರೆ ಚೂಪಾಗಿ ಮಾಡ್ಕೊಳ್ತಾ ಇದ್ರು, ಅದನ್ನ ರೌಂಡ್ ಟೈಪ್ ಮಾಡ್ಕೊಳ್ತಾ ಇದ್ರು. ಅದಕ್ಕೆ ಆಕಾರ ಕೊಟ್ಕೊಂಡು ಏನಪ್ಪಾ ಮಾಡ್ತಾ ಅಂದ್ರೆ, ಈ ಪ್ರಾಣಿಗಳ ಬೇಟೆ ಆಡೋದಕ್ಕಾಗಿರ್ಬಹುದು, ಅಥವಾ ಗೆಡ್ಡೆ ಗೆಣಸುಗಳ ಕೀಳೋದಕ್ಕಾಗಿ ಏನು ವಸ್ತುಗಳನ್ನ ಬಳಸ್ಕೊಳ್ತಿದ್ರು. ನೋಡಿ, ಅವ್ರು ಬಳಸ್ತಾ ಇದ್ದ ವಸ್ತುಗಳು ಯಾವುದಂದ್ರೆ, ಮಡಕೆಗಳಾಗಿರಬಹುದು, ಬಾಣಗಳಾಗಿರಬಹುದು, ಹಾಗೆ ಮಣಿಗಳು, ಬಳೆಗಳು ಇತ್ಯಾದಿ ಅವರು ಬಳಸ್ತಾ ಇದ್ರು. ಅವರು ಏನು ದಿನನಿತ್ಯದ ಏನು ವಸ್ತುಗಳನ್ನ ಪ್ರಾಗ ಇತಿಹಾಸ ಕಾಲದಲ್ಲಿ ಬಳಸ್ತಾ ಇದ್ರು ಸ್ಪರ್ಧಾರ್ಥಿಗಳೇ. ಈಗ ಕರ್ನಾಟಕದಲ್ಲಿ ಪ್ರಥಮವಾಗಿ ಶೋಧಿಸಲ್ಪಟ್ಟ ಪ್ರಾಗ ಇತಿಹಾಸ ಕಾಲದ ನೆಲೆ ಯಾವುದು ಅಂತ ಕ್ವಶನ್ ಆಗುವ ಸಾಧ್ಯತೆ ಎಲ್ಲ ಇರುತ್ತೆ ಸ್ಪರ್ಧಾರ್ಥಿಗಳೇ. ಆ ಕಾರಣದಿಂದ ಬಳ್ಳಾರಿಯ ಕೊಡತನಿ ಮತ್ತು ಕುಪ್ಪಗಲ್ ವೆರಿ ವೆರಿ ಇಂಪಾರ್ಟೆಂಟ್. ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಪ್ರಾಗ ಇತಿಹಾಸ ಕಾಲದ ನೆಲೆಯನ್ನ ಸಂಶೋಧನೆ ಮಾಡಿದವರು ಯಾರು, ಎಲ್ಲಿ, ಯಾವ ವರ್ಷ ಅಂತಾನು ಕೇಳ್ತಾರೆ. ನೋಡಿ, ಇಲ್ಲಿ ಒಂದೇ ಲೈನಲ್ಲಿ, ಒಂದೇ ಸೆಂಟೆನ್ಸ್ ಅಲ್ಲಿ 3 ಕ್ವಶನ್ಸ್ ಇದೆ ಸ್ಪರ್ಧಾರ್ಥಿಗಳೇ. ಬಳ್ಳಾರಿಯ ಕುಡತನಿ ಮತ್ತೆ ಕುಪ್ಪಗಲ್
ಯಾರಪ್ಪ ಅಂದ್ರೆ ಬ್ರಿಟಿಷ್ ಅಧಿಕಾರಿ ಕ್ಯಾಪ್ಟನ್ ಕ್ಯೂಬೋಲ್ಟ್. ಹಾಗೆ ಯಾವ ವರ್ಷ ಅಂದ್ರೆ 1836ರಲ್ಲಿ. ಏನನ್ನ ಕಂಡಿಡದ ಅಂತ ಹೇಳಿದ್ರೆ ಬೂದಿಯ ದಿಬ್ಬಗಳನ್ನ. ಇವು 4 ಕ್ವಶನ್ ಫ್ರೇಮ್ ಆಗುವ ಸಾಧ್ಯತೆ ಇರುತ್ತೆ ಸ್ಪರ್ಧಾರ್ಥಿಗಳೇ. ಅರ್ಥ ಆಯ್ತಾ? ಅದೇ ರೀತಿ 1842ರಲ್ಲಿ ಪ್ರಿಮ್ರೂಸ್ ಎಂಬಾತನು ರಾಯಚೂರಿನ ತನ್ನ ಕೈತೋಟದಲ್ಲಿ ಅಂದ್ರೆ ಶಿಲೋಪಕರಣವಾದ ಬಾಣದ ಮೊನೆ ಅಥವಾ ನೀಲಚಕ್ಕೆಯನ್ನ ಗುರುತಿಸಿದನು. ಪ್ರಿಮ್ಸ್ ರೂಟ್ ಎಲ್ಲಿ ಅಂದ್ರೆ ರಾಯಚೂರು ತನ್ನ ಕೈತೋಟದಲ್ಲಿ ಬಾಣದ ಮೊನೆಯನ್ನ ಕಂಡುಹಿಡಿತಾನೆ. ಅವನೇನೋ ಕೆಲಸ ಮಾಡ್ಬೇಕಾದ್ರೆ ಸಿಕ್ಕಿರಬಹುದು, ಅವನು ಉತ್ಖನನ ಮಾಡ್ಬೇಕಾದ್ರೆ ಸಿಕ್ಕಿರಬಹುದು. ಇಲ್ಲಿ ಹೇಳ್ತಾನೆ ಅವನ ಕೈತೋಟ ಅಂದ್ರೆ ಅವನ ತೋಟದಲ್ಲಿ ಸಿಕ್ಕಿರೋದಂತ ಬಾಣದ ಮೊನೆ ಅಥವಾ ನೀಲಚಕ್ಕೆ ಅಂತ. ಯಾವ ವರ್ಷದಲ್ಲಿ ಅಂದ್ರೆ 1842. ಯಾರು ಅಂದ್ರೆ ಪ್ರಿಮ್ಸ್ ರೂಟ್. ಅರ್ಥ ಆಯ್ತಾ ಸ್ಪರ್ಧಾರ್ಥಿಗಳೇ? ಒಂದೊಂದು ಲೈನು ವೆರಿ ವೆರಿ ಇಂಪಾರ್ಟೆಂಟ್. ನೀವು ಯಾವುದೇ ಪುಸ್ತಕವನ್ನ ಓದ್ಲಿ ಪ್ರತಿಯೊಂದು ಲೈನ್ ನಾವು ಓದಬೇಕು. ಹೇಳ್ತಾರೆ ಇಂಪಾರ್ಟೆಂಟ್ ಕ್ವಶನ್ಸ್ ಮಾತ್ರ ಓದ್ಕೊಳ್ಳಿ ಅಂತ ಹೇಳ್ತಾರೆ ನಮ್ಮ ಯೂಟ್ಯೂಬರ್ಸ್ ಆಗಿರ್ಬೋದು. ಕ್ಲಾಸಸ್ ಮಾಡ್ತಾರೆ, ಇಷ್ಟೇ ಓದ್ಬೇಡಿ ಬಂದ್ಬಿಡುತ್ತೆ, ಇದನ್ನು ಬಿಟ್ಟು ಬೇರೆ ಎಲ್ಲೂ ಹೋಗಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾರೆ ಸ್ಪರ್ಧಾರ್ಥಿಗಳೇ. ಅದು ಸುಳ್ಳು. ಓಕೆನಾ? ಏನಪ್ಪಾ ಅಂದ್ರೆ ನೀವು ಸಂಪೂರ್ಣವಾಗಿ ಓದಬೇಕು. ಯಾವುದೇ ಒಂದು ಪುಸ್ತಕವನ್ನು ತಗೊಂಡು ಸಂಪೂರ್ಣವಾಗಿ ನೀವು ಅಧ್ಯಯನ ಮಾಡಬೇಕು. ಪ್ರತಿಯೊಂದು ಲೈನ್ ಟು ಲೈನ್ ಓದಬೇಕು. ಆ ಲೈನ್ ಟು ಲೈನ್ ಓದಾಗ ನಿಮ್ಗೆ ಏನೆಲ್ಲ ಇಂಪಾರ್ಟೆಂಟ್ ಇದೆ ಅಂತ ನೀವೇ ಮಾರ್ಕ್ ಮಾಡ್ಕೋಬೇಕು. ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಪುಸ್ತಕಗಳಲ್ಲಿ ನೀವು ಪುಸ್ತಕವನ್ನು ತುಂಬ ಎಫೆಕ್ಟಿವ್ ಪುಸ್ತಕವನ್ನು ತಗೊಂಡು ಓದಿದಾಗ ಮಾತ್ರ ನೀವು ಯಾವುದೇ ಎಕ್ಸಾಮನ್ನು ಟ್ಯಾಕಲ್ ಮಾಡೋಕ್ಕಾಗುತ್ತೆ. ಮತ್ತೆ ಮುಂದಿನ ಸ್ಲೈಡ್ಗೆ ಹೋಗೋಣ. ನೋಡಿ ಸ್ಪರ್ಧಾರ್ಥಿಗಳೇ, ಇಲ್ಲಿ ಮೊದಲ 2 ಸೆಂಟೆನ್ಸ್ ಅಲ್ಲಿ ಎಷ್ಟು ಕ್ವಶನ್ಸ್ ಈ ಏನು ಸ್ಲೈಡ್ ಇದೆಯಲ್ಲ ಎಲ್ಲ ಇಂಪಾರ್ಟೆಂಟೇ. ಎಷ್ಟು ಬಾರಿ ಕ್ವಶನ್ಸ್ ಆಗಿದೆಯೋ ಅದಂತೂ ನನಗಂತೂ ಗೊತ್ತಿಲ್ಲ ಸ್ಪರ್ಧಾರ್ಥಿಗಳೇ. 1863ರಲ್ಲಿ ಭೂವಿಜ್ಞಾನಿ ರಾಬರ್ಟ್ ಬ್ರೂಸ್ ರೂಟ್ ರವರು ಮದ್ರಾಸ್ನ ನೈಋತ್ಯಕ್ಕೆ 20 ಕಿಲೋಮೀಟರ್ ದೂರದಲ್ಲಿರುವ ಪಲ್ಲಾವರಂ ಎಂಬಲ್ಲಿ ಆದಿ ಹಳೆಯ ಶಿಲಾಯುಗದ ಕೈಕೊಡಲಿಯನ್ನ ಸಂಶೋಧನೆ ಮಾಡಿದನು. ವೆರಿ ವೆರಿ ಇಂಪಾರ್ಟೆಂಟ್. ಮೊನ್ನೆ 708 ಪೋಸ್ಟ್ ಅಲ್ಲಿ ಕೇಳದಂತ ಒಂದು ಇದರಲ್ಲಿ ಬಂದು ಇದು ಕ್ವಶನ್ ಆಗಿರುವ ಸಾಧ್ಯತೆ ಇದೆ ಸ್ಪರ್ಧೆ. ನಾನು ವಿಡಿಯೋ ಮಾಡಿರೋದು ನನಗೆ ನೆನಪಿದೆ. ಎಷ್ಟು ಬಾರಿ ಆಗಿದೆ, UPSC ಆಗಿದೆ, KPSC ಆಗಿದೆ, KA ಆಗಿದೆ, KSP ಆಗಿದೆ, ಎಲ್ಲ ಎಕ್ಸಾಮಲ್ಲೂ ಇದು ಕ್ವಶನ್ ಆಗಿದೆ ಸ್ಪರ್ಧಾರ್ಥಿಗಳೇ. 1863ರಲ್ಲಿ ರಾಬರ್ಟ್ ರೂಟ್ ಮದ್ರಾಸ್ನ ಪಲ್ಲಾವರಮಲ್ಲಿ ಕೈಕೊಡಲಿಯನ್ನ ಸಂಶೋಧನೆ ಮಾಡಿದನು. ಏನ್ ನೋಡು, ಎಲ್ಲಿ? ಮದ್ರಾಸು, ಈಗಿನ ಚೆನ್ನೈ. ಯಾರು? ರಾಬರ್ಟ್ ಬ್ರೂಸ್. ಯಾವ ಇಯರಲ್ಲಿ? 1863. ಹಾಗೆ ಎಲ್ಲಿ? ಪಲ್ಲಾವರಂ, ತಮಿಳುನಾಡಿನ ಅಂದ್ರೆ ಮದ್ರಾಸ್ನ 20 ಕಿಲೋಮೀಟರ್ ದೂರಕ್ಕೆ ಇರುವ ಅಂದ್ರೆ ನೈಋತ್ಯ ದಿಕ್ಕಕ್ಕೆ ಇರುವ ಪಲ್ಲಾವರಂ ಎಂಬ ಎಲ್ಲಿ ಏನ್ ಕಂಡುಹಿಡಿದ? ಕೈಕೊಡಲಿಯನ್ನ ಕಂಡುಹಿಡಿದ. ಓಕೆನಾ? ಇಲ್ಲಿ 5ರಿಂದ 6 ಕ್ವಶನ್ ಆಗುತ್ತೆ. ಹಾಗೆ ರಾಬರ್ಟ್ ಬ್ರೂಟ್ ಅವರನ್ನು ಭಾರತದ ಪ್ರಾಗ ಇತಿಹಾಸ ಕಾಲದ ಪಿತಾಮಹ ಅಂತ ಕರೀತಾನೆ. ಇದು ಕ್ವಶನ್ ಆಗಿದೆ ಸ್ಪರ್ಧಾರ್ಥಿಗಳೇ. ತುಂಬಾ ಕೇರ್ಫುಲ್ ಆಗಿ ಓದ್ಕೋಬೇಕಾಗುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್ ಇವೆಲ್ಲ. ಹಾಗೆ ಬ್ರೂಸ್ ರೂಟ್ ಅಂದು ಶೋಧಿಸಿದ ನೆಲೆಗಳು ಇಂದಿನ ತಮಿಳುನಾಡು, ಆಂಧ್ರ ಪ್ರದೇಶ, ಕರ್ನಾಟಕ ಮತ್ತೆ ಗುಜರಾತ್. ಇಲ್ಲಿ ಕ್ವಶನ್ ಕೇಳ್ತಾನೆ, ಬ್ರೂಸ್ ರೂಟ್ ರವರು ಯಾವ ರಾಜ್ಯಗಳಲ್ಲಿ ಈ ಪ್ರಾಗ ಇತಿಹಾಸ ಕಾಲದ ನೆಲೆಗಳನ್ನ ಕಂಡುಹಿಡಿದ ಅಂದು ಕ್ವಶನ್ ಆಗುವ ಸಾಧ್ಯತೆಗಳಿರುತ್ತೆ. ಆ ಕಾರಣದಿಂದ 4 ಆಪ್ಷನ್ ಕೊಟ್ಟು 3 ಅವನು ಸಂಶೋಧನೆ ಮಾಡಿದ ನೆಲೆಗಳನ್ನ ಕೇಳಿ 1 ಬೇರೆಯನ್ನ ಕೇಳಿರ್ತಾನೆ. ಆಗ ನೀವು ಇದನ್ನ ಓದಿದ್ರೆ ಮಾತ್ರ ಸಾಧ್ಯ ಆಗುತ್ತೆ. ಇದು ಹೇಳಿದರೆ ನಮ್ಮ ಯೂಟ್ಯೂಬರ್ಸ್ ಆಗಿರ್ಬೋದು, ಏನು ಇಂಪಾರ್ಟೆಂಟ್ ಏನು ಟಾಪಿಕ್ಸ್ ಅಂತ ಹೇಳ್ತಾರೆ, ಇವೆಲ್ಲ ಹೇಳೋದೇ ಇಲ್ಲ ಅವರು. ಓಕೆನಾ? ಎಲ್ಲಿ ಕಂಡುಹಿಡಿತಾರೆ? ಕ್ವಶನ್ ಆಗುವ ಸಾಧ್ಯತೆ ಇದೆಯಲ್ವಾ? ಅಷ್ಟೇ. ನೆಕ್ಸ್ಟ್, ಬ್ರೂಸ್ ರೂಟ್ ಕರ್ನಾಟಕದಲ್ಲಿ ಶೋಧಿಸಿದ ಪ್ರಮುಖ ನೆಲೆಗಳು. ಅದೇ ಯಾಕೆ ಇವರನ್ನ ಪ್ರಾಗ ಇತಿಹಾಸ ಕಾಲದ ಪಿತಾಮಹ ಅಂತಂದ್ರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಸಂಶೋಧನೆ ಕೈಗೊಂಡು, ಯಾಕೆ ಪ್ರಾಗ ಇತಿಹಾಸ ಕಾಲದ ರಿಲೇಟೆಡ್ ಅವರು ಗುರುತಿಸಿದ್ರಲ್ವಾ, ಅದಕ್ಕೆ ಇವರಿಗೆ ಪ್ರಾಗ ಇತಿಹಾಸ ಕಾಲದ ಪಿತಾಮಹ ಅಂತ ಕರೀತಾರೆ. ಮತ್ತೆ ಇವರೇ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಪ್ರಾಗ ಇತಿಹಾಸ ಕಾಲದ ನೆಲೆಗಳನ್ನ ಕಂಡುಹಿಡಿತಾರೆ ಅಂದ್ರೆ ವೆರಿ ವೆರಿ ಇಂಪಾರ್ಟೆಂಟು. ಇಲ್ಲಿ ಜಿಲ್ಲೆಗಳು ಇಂಪಾರ್ಟೆಂಟು, ಆ ಜಿಲ್ಲೆಗಳಲ್ಲಿರುವ ಪ್ಲೇಸು ಇಂಪಾರ್ಟೆಂಟು. ಒಂದ್ ಕಡೆ ಜಿಲ್ಲೆಗಳು ಕೇಳಿರ್ತಾನೆ, ಇನ್ನೊಂದ್ ಕಡೆ ಪ್ಲೇಸ್ ಅನ್ನ ಕೇಳಿರ್ತಾನೆ ಸ್ಪರ್ಧಾರ್ಥಿಗಳ. ಆ ಕಾರಣದಿಂದ ಇಲ್ಲಿ ವೆರಿ ಇಂಪಾರ್ಟೆಂಟ್ ಇದೆ. ನೋಡ್ಬೋದು ನೀವು, ಚಿಕ್ಕಮಗಳೂರು ಜಿಲ್ಲೆಯ ನಿಡಘಟ್ಟ ಆಗಿರಬಹುದು, ಲಿಂಗನಹಳ್ಳಿ ಮತ್ತು ಕಡೂರು, ಇವು ಒಂದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಂಡು ಬರುತ್ತೆ.
ಹಾಗೆ ಮೈಸೂರು ಜಿಲ್ಲೆಯ ಟಿ ನರಸೀಪುರ ವೆರಿ ವೆರಿ ಇಂಪಾರ್ಟೆಂಟು. ಹಾಗೆ ಶಿವಮೊಗ್ಗ ಜಿಲ್ಲೆಯ ನ್ಯಾಮತಿ, ಕರೇಕೊಪ್ಪ ಇದು ಚಿತ್ರದುರ್ಗದಲ್ಲಿ ಕಂಡುಹಿಡಿದಂಥ ಸ್ಥಳಗಳು. ಚಿತ್ರದುರ್ಗ ಜಿಲ್ಲೆಯ ತಾಳ್ಯ, ಹಾಗೆ ಬಳ್ಳಾರಿ ಜಿಲ್ಲೆಯ ಹಳಕುಂದಿ, ಸಂಗನಕಲ್ಲು. ಇದಲ್ಲದೆ ಬಾಗಲಕೋಟೆ ಜಿಲ್ಲೆಯ ಮಲಪ್ರಭಾ ನದಿ ಬಯಲಿನ ಕ್ಯಾಡ್ ಮತ್ತು ಡಾಣಕ ಶಿರೂರು ಮೊದಲಾದ ನೆಲೆಗಳನ್ನ ಇವರು ಯಾರಾದ್ರೆ ರಾಬರ್ಟ್ ಬ್ರೂಸ್ ಫ್ರೂಟ್ ಅವರು ಕರ್ನಾಟಕದಲ್ಲಿ ಕಂಡುಹಿಡಿಯುತ್ತಾರೆ. ಒಂದ್ ಕಡೆ ಡಿಸ್ಟಿಕ್ ಕೇಳ್ತಾರೆ, ಒಂದ್ ಕಡೆ ಸ್ಥಳಗಳು ಕೇಳ್ತಾರೆ, ಮತ್ತೆ ಯಾವ ಸ್ಟೇಟ್ ಅಲ್ಲಿ ಕಂಡುಹಿಡಿದಿದ್ದಾರೆ ಅಂತ ಕೇಳಿದ್ದಾರೆ. ನೀವು ನಾನು ಹೇಳ್ತಾ ಇದ್ದೀನಿ ಸ್ಪರ್ಧಾರ್ಥಿಗಳೇ, ಪ್ರತಿಯೊಂದು ಲೈನು ಇಂಪಾರ್ಟೆಂಟ್ ಇರುತ್ತೆ. ಆ ರೀತಿ ಓದಿದಾಗ ಮಾತ್ರ ನೀವು ಸಕ್ಸಸ್ ಆಗುತ್ತೆ, ಆಗೋದಕ್ಕೆ ಕಾರಣ ಆಗುತ್ತೆ. ನೆಕ್ಸ್ಟ್ ಮುಂದಿನ ಸ್ಲೈಡ್ ಹೋಗೋಣ ಸ್ಪರ್ಧಾರ್ಥಿಗಳೇ. ಪ್ರಾಗ ಇತಿಹಾಸ ಕಾಲವನ್ನ ಈ ರೀತಿ ವಿಂಗಡಣೆ ಅಂದ್ರೆ ನಮ್ಮ ಓದುಗರಿಗೆ ಅನುಕೂಲ ಆಗಿರ್ಲಿ ಅನ್ನೋದರಿಂದ ನಾವು ಈ ರೀತಿ ಏನಪ್ಪಾ ಮಾಡ್ಕೊಂಡಿದ್ದೀವಿ, ಕಾಲಘಟ್ಟಗಳಾಗಿ ನಾವು ಮಾಡ್ಕೊಂಡಿದ್ದೀವಿ. ನೋಡಿ, ಪ್ರಾಗ ಇತಿಹಾಸ ಕಾಲ, ಹಳೆ ಶಿಲಾಯುಗ, ಸೂಕ್ಷ್ಮ ಶಿಲಾಯುಗ, ನವಶಿಲಾಯುಗ ಮತ್ತು ತಾಮ್ರಯುಗ, ಹಾಗೆ ಕಬ್ಬಿಣ ಯುಗ ಸ್ಪರ್ಧಾರ್ಥಿಗಳೇ. ಮುಂದಿನ ಸ್ಲೈಡ್ ಹೋಗೋಣ. ಈಗ ನಾವು ಹಳೆ ಶಿಲಾಯುಗ ನೋಡೋಣ. ಸುಮಾರು 5 ಲಕ್ಷ ವರ್ಷಗಳಿಂದ ಸುಮಾರು 8,000 ವರ್ಷಗಳ ಆಸುಪಾಸಿನಲ್ಲಿ ಈ ನಾವು ಶಿಲಾಯುಗನ, ಹಳೆ ಶಿಲಾಯುಗನ ನಾವು ನೋಡಬಹುದು ಸ್ಪರ್ಧಾರ್ಥಿಗಳೇ. ಹಳೆ ಶಿಲಾಯುಗ ಸಂಸ್ಕೃತಿಯು ಮಧ್ಯ ಪ್ಲೈಟೋಸಿಸ್ ಕಾಲದಲ್ಲಿ ಆರಂಭವಾಗಿ ಅಂತ್ಯ ಪ್ಲೈಟೋಸಿಸ್ ಕಾಲ ಮತ್ತು ಹಾಲೋಸಿನ್ ಕಾಲದವರೆಗೂ ಇತ್ತು ಅಂತ ನಾವು ಏನು ತಿಳಿಸಿದ್ದಾರೆ ನಮಗೆ ಯಾರು ಇತಿಹಾಸ ತಜ್ಞರು. ಹಳೆ ಶಿಲಾಯುಗದ ಕಾಲವನ್ನು 3 ಉಪವಿಭಾಗಗಳಾಗಿ ಮಾಡಲಾಗಿದೆ. ಹಳೆ ಶಿಲಾಯುಗವನ್ನ 3 ರೀತಿ ಯಾವ ರೀತಿ ಮಾಡಿದ್ದಾರೆ ಅಂದ್ರೆ ಆದಿ ಹಳೆ ಶಿಲಾಯುಗ, ಮಧ್ಯ ಹಳೆ ಶಿಲಾಯುಗ, ಅಂತ್ಯ ಹಳೆ ಶಿಲಾಯುಗ ಅಂತ ನಾವು ನಮ್ಮ ಅನುಕೂಲಕ್ಕೆ ತಕ್ಕಂಗೆ ನಾವು ವಿಂಗಡಣೆ ಮಾಡ್ಕೊಂಡಿದ್ದೀವಿ ಸ್ಪರ್ಧಾರ್ಥಿಗಳೇ. ನೋಡಿ, ಆದಿ ಹಳೆ ಶಿಲಾಯುಗದ ಕಾಲ ಯಾವಾಗ ಅಂದ್ರೆ 5 ಲಕ್ಷ ವರ್ಷಗಳಿಂದ 1.25 ಲಕ್ಷದ ಏನು ಈ ಕಾಲಘಟ್ಟ ಬರುತ್ತಲ್ಲ ಅದನ್ನ ಅಂತ ಅಂದ್ರೆ ಇತಿಹಾಸ ತಜ್ಞರೇ ಹೇಳಿದ್ದಾರೆ. ಇದು ಎಕ್ಸಾಕ್ಟ್ ಅಂತ ಹೇಳಕ್ ಬರೋದಿಲ್ಲ ಸ್ಪರ್ಧಾರ್ಥಿಗಳೇ. ಅದೇ ರೀತಿ ಈ ಸಂಸ್ಕೃತಿಯ ಮಾನವರು ಆಯ್ದ ಕಲ್ಲುಗಳನ್ನ ಅಂದ್ರೆ ಅವರಿಗೆ ಒಂದು ಸೆಲೆಕ್ಟೆಡ್ ಕಲ್ಲುಗಳನ್ನ ತಗೊಂಡು ಅವರು ನಿಗದಿತ ರೂಪಕ್ಕೆ ತರ್ಕೊಳ್ತಿದ್ರು. ಅದನ್ನ ಚಕ್ಕೆ ಎಬ್ಬಿಸಿ ಮೊನಚಾದ ಬಾಯುಳ್ಳ ಉಪಕರಣಗಳು ಅಂದ್ರೆ ಚೂಪಾಗಿ ಮಾಡ್ಕೊಳ್ತಾ ಇದ್ರು. ಅವರಿಗೆ ಬೇಕಾದ ವಿಭಿನ್ನ ರೀತಿಯ ಏನೋ ಆಕಾರಗಳನ್ನ ಅಂದ್ರೆ ಕೊಟ್ಕೊಂಡು ಅದನ್ನ ಉಪಯೋಗಿಸ್ತಿದ್ರು. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಕೆಳಗಡೆ ಹೇಳಿದೀನಿ, ಸೇಬು ಅಂದ್ರೆ ಗುಂಡಕ್ಕೆ ಸೇಬು, ಅಂಜೂರ, ಬಾದಾಮಿ ಅಂದ್ರೆ ಬಾದಾಮಿ ತ್ರಿಕೋನ, ಹೀಗೆ ವಿವಿಧ ರೀತಿಯಲ್ಲಿ ತಮಗೆ ಬೇಕಾದ ಆಕಾರವನ್ನ ಮಾಡ್ಕೊಳ್ತಾ ಇದ್ರು. ಈಗ ಕತ್ತರಿಸಬೇಕಾದ್ರೆ ಕೊಡಲಿ ರೀತಿ ಮಾಡ್ಕೊಳ್ತಾ ಇದ್ರು. ಚುಚ್ಚಬೇಕಾದ್ರೆ ಬಜ್ಜಿ ರೀತಿ ಅಂದ್ರೆ ಟ್ರಯಾಂಗಲ್ ಶೇಪ್ ಮಾಡ್ಕೊಳ್ತಾ ಇದ್ರು. ಅಥವಾ ಯಾವುದೋ ಒಂದು ಪ್ರಾಣಿಗೆ ಹೊಡಿಬೇಕು ದೂರದಿಂದ ಅಂದ್ರೆ ಏನೋ ಒಂದು ರೌಂಡ್ ಶೇಪ್ ಅಂದ್ರೆ ಲೈಕ್ ಇಲ್ಲಿ ಹೇಳ್ತಿದ್ರಲ್ಲ ಸೇಬು ಮತ್ತೆ ಅಂಜೂರದ ರೀತಿ ಮಾಡ್ಕೊಳ್ತಾ ಇದ್ರು. ಗುಂಡಕ್ಕಿದ್ರೆ ಅಂದ್ರೆ ಬಾಲ್ ರೀತಿ ಮಾಡ್ಕೊಂಡು ಥ್ರೋ ಮಾಡೋದಕ್ಕೆ, ಎಸೆಯೋದಕ್ಕೆ, ಅದನ್ನು ಓಡಿಸೋದಕ್ಕೆ, ಈ ರೀತಿ ಎಲ್ಲ ಅವರು ಸಲಕರಣೆಗಳನ್ನ ಮಾಡ್ಕೊಳ್ತಾ ಇದ್ರು ಸ್ಪರ್ಧಾರ್ಥಿಗಳೇ. ಅದೇ ರೀತಿ ಕಲಬುರಗಿ ಜಿಲ್ಲೆಯ ಇಸಾಂಪುರ, ಹುಣಸಗಿ ಮೊದಲಾದ ನೆಲೆಗಳು ಈ ಅಂಶವನ್ನ ಸ್ಪಷ್ಟಪಡಿಸುತ್ತದೆ. ಆದಿ ಹಳೆ ಶಿಲಾಯುಗಕ್ಕೆ ಸಂಬಂಧಪಟ್ಟಂತಹ ಕರ್ನಾಟಕದ ಪ್ಲೇಸ್ ಅನ್ನ ಕೇಳಿದ್ರೆ ಕಲಬುರಗಿಯ ಇಸಾಂಪುರ ಮತ್ತೆ ಹುಣಸಗಿ ವೆರಿ ವೆರಿ ಇಂಪಾರ್ಟೆಂಟ್ ಇದೆ. ಅದೇ ರೀತಿ ನಗವಾಡಿಯ ನೆಲೆಯಲ್ಲಿ ನಡೆದ ಉತ್ಖನನದಲ್ಲಿ ನಗವಾಡಿ ಅನ್ನೋ ಒಂದು ಪ್ಲೇಸ್ ಇದೆ, ಅಲ್ಲಿ ಉತ್ಖನನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ಆದಿ ಹಳೆ ಶಿಲಾಯುಗದಿಂದ ಮಧ್ಯ ಶಿಲಾಯುಗಕ್ಕೆ ಅಂದ್ರೆ ಟ್ರಾನ್ಸ್ಫರ್ ಆಗ್ತಾ ಇರೋದು, ಆ ಹಂತವನ್ನ ಬಿಟ್ಟು ಮತ್ತೊಂದು ಹಂತಕ್ಕೆ ಎಲ್ಲ ಟ್ರಾನ್ಸ್ಫರ್ ಆಗಿರೋದನ್ನ ಕಂಡು ಬರುತ್ತೆ ಅಂತ ಇಲ್ಲಿ ಹೇಳಿದ್ದಾರೆ ಸ್ಪರ್ಧಾರ್ಥಿಗಳೇ. ನೋಡಿ, ಇಲ್ಲಿ ಒಂದು ಚಿತ್ರ ಕೊಟ್ಟಿದ್ದೀನಿ. ಏನಪ್ಪಾ ಅಂದ್ರೆ ನಾವು ಪ್ಯಾಲಿಯೋಲಿಥಿಕ್ ಯುಗ ಅಂದ್ರೆ ಪ್ರಾಗ ಇತಿಹಾಸ ಕಾಲದಲ್ಲಿ ಮಾನವನು ಯಾವ ರೀತಿ ಇರ್ತಾ ಇದ್ದ, ಬಟ್ಟೆ ತೋಡ್ತಾ ಇರಲಿಲ್ಲ, ಅವನು ಏನಪ್ಪಾ ಅಂದ್ರೆ ಮರದ ಎಲೆಯನ್ನ ಸುತ್ಕೊಳ್ತಾ ಇದ್ದ. ಅವನಿಗೆ ಅಷ್ಟೊಂದು ಐಡಿಯಾ ಇರಲಿಲ್ಲ ಏನ್ ಮಾಡ್ಬೇಕು. ಅವನಿಗೆ ಏನಪ್ಪಾ ಅಂದ್ರೆ ಆಗಿನ ಜೀವನ ಅವನಿಗೆ ಹೊಟ್ಟೆ ಹಸಿದಾಗ ತಿನ್ಬೇಕು, ಮಲಗಬೇಕು, ಅಷ್ಟೇ ಅವನ ಕತೆ. ಪ್ರಾಣಿಗಳಿಂದ ರಕ್ಷಣೆ ಪಡ್ಕೋಬೇಕಾಗಿತ್ತು, ಅಷ್ಟು ಮಾತ್ರ ಅವನಿಗೆ ಅರಿವಿತ್ತು ಅಂತ ಹೇಳ್ಬೋದು ಸ್ಪರ್ಧಾರ್ಥಿಗಳೇ. ಮುಂದಿನ ಸ್ಲೈಡ್ ಹೋಗೋಣ. ನೋಡಿ, ಈ ಸಂಸ್ಕೃತಿಯ ಮಾನವರು ಬಳಸುತ್ತಿದ್ದ ಉಪಕರಣಗಳಲ್ಲಿ ಕೈ ಕೊಡಲಿ ವೆರಿ ವೆರಿ ಇಂಪಾರ್ಟೆಂಟ್. ಇದು ತುಂಬಾ ಸರಿ ಏನು ಎಕ್ಸಾಮ್ ಓರಿಯೆಂಟೆಡ್ ಕ್ವಶನ್ ಆಗಿದೆ, ಅತ್ಯಂತ ವಿಶಿಷ್ಟವಾದದ್ದು. ಈ ಉಪಕರಣವನ್ನು ಏನಕ್ಕೆ ಬಳಸ್ತಾ ಇದ್ರು ಅಂತ ಇದು ಕ್ವಶನ್ ಆಗಿದೆ.
ಬೇಟೆಯಾಡಲು ಬಳಸ್ತಾ ಇದ್ರು, ಮಾಂಸ ಕತ್ತರಿಸಲು, ಬೇರುಗಳನ್ನು ಕತ್ತರಿಸಲು, ಮರದ ಸಾಧನಗಳನ್ನು ತಯಾರಿಸಲು ಕೈ ಕೊಡಲಿ. ಯಾಕಂದ್ರೆ ಅದು ಹರಿತವಾಗ್ತಿತ್ತು, ಚೂಪಾಗಿರ್ತಿತ್ತು. ಆ ಕಾರಣದಿಂದ ಈಸಿಯಾಗಿ ಕತ್ತರಿಸೋದು, ಬೇರೆನ ಕತ್ತರಿಸಕ್ಕಾಗಿರ್ಬೋದು, ಅಥವಾ ಮಾಂಸವನ್ನ ಕಟ್ ಮಾಡೋದಕ್ಕಾಗಿರ್ಬೋದು, ಅಥವಾ ಮರದ ಸಾಧನಗಳನ್ನ ಏನಾದ್ರು ಈ ತರ ನುಣುಪಾಗಿ ಶಾರ್ಪ್ ಮಾಡ್ಕೊಳ್ಳೋದಕ್ಕೆ ಕೈ ಕೊಡಲಿಯನ್ನ ಬಳಸ್ತಾ ಇದ್ರು ಸ್ಪರ್ಧಾರ್ಥಿಗಳೇ. ನಾನು ಹಿಂದೆನೆ ಹೇಳ್ಬಿಟ್ಟಿದ್ದೀನಿ ಆಲ್ಮೋಸ್ಟ್ ಅಲ್ಲೆಲ್ಲ. ಇದು ಜೀವನ ವಿಧಾನ ಏನಿತ್ತು, ಪ್ರಾಗ ಇತಿಹಾಸ ಕಾಲದ ಜೀವನ ಈ ವಿಧಾನಗಳ ಏನಿತ್ತು ಅಂದ್ರೆ ಅದು ಹೇಳಿದ್ನಲ್ಲ, ಗವಿಗಳಲ್ಲಿ ಅಂದ್ರೆ ಯಾವ್ದಾದ್ರು ಗುಹೆಗಳಲ್ಲಿ ಅಥವಾ ಬಂಡೆಗಳ ಕೆಳಗಡೆ ಆಗಿರಬಹುದು, ಅಥವಾ ಕಲ್ಲಾಸರೆಗಳು ಅಂದ್ರೆ ಆ ಕಡೆ ಈ ಕಡೆ ಕಲ್ಲಿರುತ್ತೆ, ಸ್ವಲ್ಪ ಜಾಗ ಇರುತ್ತೆ, ಅಲ್ಲಿ ಅವನು ಮಳೆ ಬಂದಾಗ ಅಥವಾ ಚಳಿಗೆ ಅಲ್ಲಿ ಇರ್ತಾ ಇದ್ದ, ಅಲ್ಲಿ ಅವನು ಇದ್ದು ಏನೋ ಜೀವನ ಸಾಗಿಸ್ತಾ ಇದ್ದ. ಆ ಸಂದರ್ಭದಲ್ಲಿ ಏನೆಲ್ಲ ತಿಂತಾ ಇದ್ರು ಅಂದ್ರೆ, ಈಗ ನೋಡಿ, ಆಹಾರಕ್ಕಾಗಿ ಅವನು ಗೆಡ್ಡೆ ಗೆಣಸನ್ನ ತಿಂತಾ ಇದ್ದ, ಹಣ್ಣು ಹಂಪಲು ಸಂಗ್ರಹಿಸಿ ತಿನ್ನುತ್ತಿದ್ದ. ಹಣ್ಣು ಹಂಪಲು ಅವೇನು ಸಿಗದೇ ಇದ್ದ ಪಕ್ಷದಲ್ಲಿ ಯಾವ್ದಂತೂ ಸತ್ತ ಪ್ರಾಣಿಗಳನ್ನ ತಿಂತಾ ಇದ್ದ ಸ್ಪರ್ಧಾರ್ಥಿಗಳೇ. ಅರ್ಥ ಆಯ್ತಾ? ಈಗ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ನೆಲೆಗಳನ್ನು ನೋಡೋಣ. ಮಲಪ್ರಭಾ ನದಿ ಬಯಲಿನ ಸವದತ್ತಿ ತಾಲೂಕಿನ ಕತ್ರಾಳ್ನಿಂದ ಬಾದಾಮಿ ತಾಲೂಕಿನ ಕ್ಯಾಟ್ ಡಾಣಕ ಶಿರೂರುವರೆಗೆ 20ಕ್ಕೂ ಹೆಚ್ಚು ನೆಲೆಗಳನ್ನ ಕಂಡು ಹಿಡಿದಿದ್ದಾರೆ ಸ್ಪರ್ಧಾರ್ಥಿಗಳ. ಇಲ್ಲಿ ಮಲಪ್ರಭಾ ನದಿ ಏನಿದೆಯಲ್ಲ, ದಡದ ಬಯಲು ಏನಿದೆಯಲ್ಲ, ಅಲ್ಲಿ ಏನಪ್ಪಾ ಅಂದ್ರೆ ಸವದತ್ತಿ ತಾಲೂಕಿನ ಕತ್ರಾಳ್ನಿಂದ ಬಾದಾಮಿ ತಾಲೂಕಿನ ಕ್ಯಾಡ್ ಡಾಣಕ ಶಿರೂರುವರೆಗೆ 20 ನೆಲೆಗಳನ್ನ ಗುರುತಿಸಿದ್ದಾರೆ. ಇಲ್ಲಿ ಏನಪ್ಪಾ ಅಂದ್ರೆ ಪ್ರಾಗ ಇತಿಹಾಸ ಕಾಲದ ನೆಲೆಗಳು ಇಲ್ಲಿದ್ದಾವೆ ಅಂತ ನಾವು ನೋಡಬಹುದು ಸ್ಪರ್ಧಾರ್ಥಿಗಳೇ. ಹಾಗೆ ಪಟ್ಟದಕಲ್ಲು, ಐಹೊಳೆಯಲ್ಲೂ ಕಂಡು ಬಂದಿದೆ. ಈ ಯುಗಕ್ಕೆ ಸಂಬಂಧಪಟ್ಟಂತ ನೆಲೆಗಳು ಪಟ್ಟದಕಲ್ಲು ಮತ್ತೆ ಐಹೊಳೆಯಲ್ಲೂ ಕಂಡು ಬಂದಿದೆ. ಹಾಗೆ ತುಮಕೂರಿನ ಕಿಬ್ಬನಹಳ್ಳಿ ಮತ್ತು ಬಿಳಿಗೆರೆಯ ಶಿಲಾಶ್ರೇಣಿಯಲ್ಲಿ ದೊರೆತಿವೆ. ಈ ನೆಲೆಗಳು ಎಲ್ಲೆಲ್ಲಿ ಅಂದ್ರೆ ತುಮಕೂರಿನ ಕಿಬ್ಬನಹಳ್ಳಿ, ಇದು ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ. ಹಾಗೆ ಬಿಳಿಗೆರೆಯ ಶಿಲಾಶ್ರೇಣಿಯಲ್ಲೂ ಕಂಡು ಬರುತ್ತದೆ. ಜೊತೆಗೆ ಬಿಜಾಪುರ ಜಿಲ್ಲೆಯ ಅನಗವಾಡಿ ಮತ್ತು ಗುಲ್ಬರ್ಗ ಜಿಲ್ಲೆಯ ಹುಣಸಗಿ, ಇಸಾಂಪುರ ನೆಲೆಗಳಲ್ಲೂ ಉತ್ಖನನಗಳು ಕಂಡು ಬಂದಿದೆ. ಅಲ್ಲಿ ಉತ್ಖನನಗಳು ಮಾಡಿದಾವೆ ಅಂತ ಈ ಸ್ಲೈಡ್ ಅಲ್ಲಿ ತಿಳಿಸುತ್ತೆ ಸ್ಪರ್ಧಾರ್ಥಿಗಳೇ. ಅದೇ ರೀತಿ ಒಂದಾಯ್ತು. ಈಗ ಆದಿ ಹಳೆ ಶಿಲಾಯುಗದ ಬಗ್ಗೆ ತಿಳ್ಕೊಂಡ್ವಿ. ಈಗ ಮಧ್ಯ ಹಳೆ ಶಿಲಾಯುಗ, ಇದರ ಕಾಲ ಏನಪ್ಪಾ ಅಂದ್ರೆ 1.25 ಲಕ್ಷ ವರ್ಷಗಳಿಂದ 40 ವರ್ಷಗಳ ಹಿಂದಿನವರೆಗೆ ಅಂದ್ರೆ ಆಸುಪಾಸಿನಲ್ಲಿ ನಡೆದಂತ ಉತ್ಖನನಗಳ ಬಗ್ಗೆ ಇಲ್ಲಿ ತಿಳಿಸುತ್ತೆ ಸ್ಪರ್ಧಾರ್ಥಿಗಳೇ. ಅದಕ್ಕೆ ಕರ್ನಾಟಕದಲ್ಲಿ ಈ ಸಂಸ್ಕೃತಿಯನ್ನು ಡಿ.ಕೆ. ಬೆನರ್ಜಿ ಅವರು ಮಲಪ್ರಭಾ ನದಿ ದಂಡೆಯ ತಮ್ಮಿನಹಾಳದಲ್ಲಿ ಮೊದಲ ಬಾರಿಗೆ 1957ರಲ್ಲಿ ಕಂಡುಹಿಡಿದ. ನೋಡಿ, ಪ್ರಾಗ ಇತಿಹಾಸ ಕಾಲಕ್ಕೆ ಬಂದಾಗ ಒಂದು ಇನ್ಫಾರ್ಮೇಶನ್ ಬರುತ್ತೆ. ಹಾಗೆ ಹಳೆ ಶಿಲಾಯುಗ ಬರುತ್ತಲ್ವಾ, ಅದು ಒಂದು ಬರುತ್ತೆ. ಮಧ್ಯ ಹಳೆ ಶಿಲಾಯುಗ ಬರುತ್ತಲ್ಲ, ಇದರಲ್ಲಿ ಬೇರೆ ರೀತಿ ಬರುತ್ತೆ ಸ್ಪರ್ಧಾರ್ಥಿಗಳೇ. ಇದನ್ನ ಯಾರು ಐಡೆಂಟಿಫಿಕೇಶನ್ ಮಾಡಿದ್ರು? ಇಲ್ಲಿ 3 ಕ್ವಶನ್ ಅರೈಸ್ ಆಗುತ್ತೆ ಸ್ಪರ್ಧಾರ್ಥಿಗಳೇ. ಕರ್ನಾಟಕದಲ್ಲಿ ಈ ಸಂಸ್ಕೃತಿ ಅಂದ್ರೆ ಮಧ್ಯ ಹಳೆ ಶಿಲಾಯುಗದ ಕಾಲವನ್ನ ಯಾರು ಐಡೆಂಟಿಫಿಕೇಶನ್ ಕರ್ನಾಟಕದಲ್ಲಿ ಮೊದಲು ಮಾಡಿದ್ರು ಅಂದ್ರೆ ಡಿ.ಕೆ. ಬೆನರ್ಜಿ ಅವರು. ತದನಂತರ ಎಲ್ಲಿ ಅಂದ್ರೆ ತಮ್ಮಿನಹಾಳದಲ್ಲಿ ಮೊದಲ ಬಾರಿಗೆ 1957ರಲ್ಲಿ ಇವರು ಕಂಡುಹಿಡಿಯುತ್ತಾರೆ. ಇಲ್ಲಿ 3 ಕ್ವಶನ್, ಯಾರು, ಎಲ್ಲಿ, ಯಾವಾಗ, ಯಾವ ನದಿ ಅಂತಾನು ಕೇಳ್ತಾರೆ. 4 ಕ್ವಶನ್ ಈ ಒಂದು ಸೆಂಟೆನ್ಸ್ ಅಲ್ಲಿ ಆಗುತ್ತೆ ಸ್ಪರ್ಧಾರ್ಥಿಗಳೇ. ಹಾಗೆ ಬಿಜಾಪುರ ಜಿಲ್ಲೆಯ ಸಾಲ್ವಡಗಿ, ಮಟಕನಹಳ್ಳಿ, ದೇವನಹಳೆ, ಕೂಚವಾಳ ಮಧ್ಯ ಹಳ ಶಿಲಾಯುಗದ ನೆಲೆಗಳು ಕಂಡು ಬಂದಿದೆ. ಎಲ್ಲಿ ಅಂದ್ರೆ ಬಿಜಾಪುರ ಜಿಲ್ಲೆಯಲ್ಲಿ ಕಂಡು ಬರುತ್ತೆ. ಆ ಪರ್ಟಿಕ್ಯುಲರ್ ಪ್ಲೇಸ್ ಅನ್ನ ಕೇಳಬಹುದು. ಸಾಲ್ವಡಗಿ, ಮಟಕನಹಳ್ಳಿ, ದೇವನಹಳೆ, ಕೂಚಬಾಳ, ಈ ಪ್ಲೇಸಸ್ ಅಲ್ಲಿ ಮಧ್ಯ ಹಳೆ ಶಿಲಾಯುಗದ ನೆಲೆಗಳು ಕಂಡು ಬಂದಿದ್ದೇವೆ ಸ್ಪರ್ಧಾರ್ಥಿಗಳೇ. ಪ್ರಮುಖ ನೆಲೆಗಳು ಮಧ್ಯ ಹಳೆ ಶಿಲಾಯುಗಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ನೆಲೆಗಳಂದ್ರೆ ಕೃಷ್ಣಾ ಭೀಮಾ ನದಿಯ ಬಯಲು, ಅಂದ್ರೆ ಕೃಷ್ಣ ಮತ್ತು ಭೀಮಾ ನದಿಗಳಿದೆಯಾ ಅಲ್ಲಿ ಬಯಲು ಪ್ರದೇಶ. ಹಾಗೆ ಘಟಪ್ರಭಾ ಮತ್ತು ಮಲಪ್ರಭಾದ ನದಿಯ ಬಯಲು ಏನಿದೆಯಲ್ಲ ಅಲ್ಲಿ. ಹಾಗೆ ತುಂಗಭದ್ರಾ ನದಿ ಬಯಲು, ಮಾಂಜ್ರ, ಡೋಣಿ, ಶಿಂಷಾ ಮತ್ತೆ ಪೆನ್ನಾರ್ ನದಿಯ ಬಯಲುಗಳಲ್ಲಿ ಕಂಡು ಬಂದಿದೆ ಸ್ಪರ್ಧಾರ್ಥಿಗಳೇ. ನಂತರ ಈ ಸಂಸ್ಕೃತಿಯ ಉಪಕರಣಗಳಲ್ಲಿ ಅರೆಯುವ ಚಕ್ಕೆ ಮತ್ತು ಕೊರೆಯುವ ಮನೆಗಳನ್ನು ಪ್ರಧಾನವಾಗಿದೆ. ಅಂದ್ರೆ ಒಂದು ವಿಶಿಷ್ಟ ಚಲಿಯ ಅರೆಯುವ ಚಕ್ಕೆ, ಹಾಗೆ ಕೊರೆಯುವ ಮೊನೆ ಅಂದ್ರೆ ಚೂಪಾಗಿದ ಇವನ್ನ ಫಾರ್ ಎಕ್ಸಾಂಪಲ್ ಏನ್ಬೋದು ಬರ್ಚಿ ಮತ್ತೆ ಈಟಿ, ಈ ರೀತಿ ಉಪಕರಣಗಳನ್ನು ನಾವು ನೋಡ್ಬೋದು ಸ್ಪರ್ಧಾರ್ಥಿಗಳೇ. ಅದೇ ರೀತಿ ಅರ್ಧ ಚಂದ್ರಾಕೃತಿಯ ಅರೆಯುವ ಚಕ್ಕೆಗಳು, ಅಂದ್ರೆ ಅರ್ಧ ಚಂದ್ರಾಕೃತಿ ಬರುತ್ತೆ ಗೊತ್ತಾ, ಅರ್ಧ ಚಂದ್ರಾಕೃತಿ, ಆ ರೀತಿಯ ಅದಕ್ಕೆ ತೂತು ಮಾಡಲು ಚೂಪಾದ ಮನೆ,
ಲೈಕ್ ಈಗ ನಾವು ಬೆಂಕಿ ಮಾಡ್ಬೇಕಾದ್ರೆ ಈ ತರ ತಿರುಗಿಸ್ತೀವಲ್ಲ, ಆ ಚೂಪ್ ಮಾಡೋದಕ್ಕೆ ಮೊನೆಗಳು ಶಾರ್ಪ್ ಆಗಿರ್ಬೇಕು. ಬಾಣದ ಮೊನೆ ಕಿರು ಕೈ ಕೊಡಲಿ ಅಂದ್ರೆ ಚಿಕ್ಕದಾದ ಕೈ ಕೊಡಲಿ, ದ್ವಿಮುಖ ಅಂದ್ರೆ ಎರಡು ರೀತಿ, ಈ ರೀತಿ ಇರುತ್ತೆ, ಈ ರೀತಿ ಇರುತ್ತಲ್ವಾ, ಅದನ್ನ ದ್ವಿಮುಖ ಹಲಗುಗಳು ತ್ರಿಕೋನಾಕಾರ ಅಂದ್ರೆ ಟ್ರೈಯಾಂಗಲ್ ಶೇಪ್ ಬಂದಿರುತ್ತೆ. ಈ ತರ ಏನು ಆಗ್ಲೇ ಹಿಂದೆ ಹೇಳಿದಂಗೆ ಬಾದಾಮಿ ಆಕಾರ ಬರುತ್ತಾ ಆ ರೀತಿ ಚೂಪಾದ ಒಳಬಾಗಿ ಚೂಪಾದಂತಹ ಸಲಕರಣೆಗಳನ್ನ ಬಳಸ್ತಾ ಇದ್ರು ಸ್ಪರ್ಧಾರ್ಥಿಗಳೇ. ಅಂದ್ರೆ ಆಯಾ ಕಾಲಘಟ್ಟಕ್ಕೆ ಏನ್ ಅವ್ರಿಗೆ ಅನಿಸ್ತಿತ್ತು ಆ ರೀತಿ. ಫಾರ್ ಎಕ್ಸಾಂಪಲ್ ನಮ್ಗೆ ವೀಲ್ ಚಕ್ರನೇ ಗೊತ್ತಿರಲಿಲ್ಲ, ಆ ಚಕ್ರ ಬಂದು ಹೆಂಗ್ ಮಾಡ್ತಿದ್ರು ಅಂದ್ರೆ ಒಂದು ಚಪಡಿ ಕಲ್ಲನ್ನ, ಈಗ ಹಳ್ಳಿ ಕಡೆ ನೋಡ್ಬೇಕಂದ್ರೆ ಒಂದು ಚಪಡಿಯನ್ನ ಮೂವ್ಮೆಂಟ್ ಮಾಡ್ಬೇಕಾದ್ರೆ ಕೆಳಗಡೆ ಮರಗಳ ದಿಮ್ಮಿಗಳನ್ನ ಕೊಟ್ಟು ಪುಷ್ ಮಾಡ್ಕೊಂಡು ತಳ್ಕೊಂಡು ಹೋಗ್ತಾರೆ. ಅದೇ ರೀತಿ ಕಾಲಘಟ್ಟಕ್ಕೆ ತಕ್ಕಂತೆ ತಂತ್ರಜ್ಞಾನ ಚೇಂಜ್ ಆಗ್ತಾ ಬರ್ತಾ ಇರುತ್ತೆ ಸ್ಪರ್ಧಾರ್ಥಿಗಳೇ. ನೆಕ್ಸ್ಟ್ ನೋಡೋಣ. ಈ ಉಪಕರಣಗಳನ್ನು ಆಕರ್ಷಕವಾದ ಮತ್ತು ಗುಣಮಟ್ಟದ ಕಲ್ಲುಗಳಾದ ಜಸ್ಪರ್ ಹಾಗೂ ಚಕಮಕಿ ಕಲ್ಲು ಚೆರ್ಟ್ ಸ್ಪರ್ಧಾರ್ಥಿಗಳೇ, ಇದು ತುಂಬಾ ಇಂಪಾರ್ಟೆಂಟು. ಯಾವ ರೀತಿಯ ವಿಶಿಷ್ಟವಾದ ಕಲ್ಲುಗಳನ್ನ ಬಳಸ್ತಿದ್ರು ಅಂದ್ರೆ ಚೆರ್ಟ್. ಇದು ವೆರಿ ಇಂಪಾರ್ಟೆಂಟ್, ಎಕ್ಸಾಮ್ಗೆ ಆಗಿದೆ, ಕ್ವಶನ್ ಕೇಳಿದರೆ. ಚಕಮಕಿ ಕಲ್ಲು ಕನ್ನಡದಲ್ಲಿ ಅಂದ್ರೆ ಅದನ್ನ ಚೆರ್ಟ್ ಅಂತ ಕರೀತಾರೆ. ಲೈಕ್ ನಾವು ಏನಂತಾರೆ ಬೆಣಚು ಕಲ್ಲು ಅಂತ ಕರಿತೀವಿ, ಯಾಕಂದ್ರೆ ತುಂಬಾ ಹಾರ್ಡ್ ಇರುತ್ತೆ ಸ್ಪರ್ಧಾರ್ಥಿಗಳೇ, ನಾವು ಬೆಣಚು ಕಲ್ಲು ಅಂತೀವಿ. ಅದನ್ನ ಆ ಕಲ್ಲಿನಿಂದ ಈ ಏನು ಸಲಕರಣೆಗಳನ್ನ ತಯಾರಿಸ್ತಿದ್ರು ಅಂತ ತಿಳಿಸಲಾಗಿದೆ. ಮಧ್ಯ ಹಳೆ ಶಿಲಾಯುಗದ ವಾತಾವರಣ ಆದಿ ಹಳೆ ಶಿಲಾಯುಗಕ್ಕಿಂತಲೂ ಭಿನ್ನವಾಗಿರ್ಲಿಲ್ಲ. ಅವಾಗ್ಲೂ ಸೇಮ್ ಅದೇ ರೀತಿ ಇತ್ತು, ಇದು ಸೇಮ್ ಅದೇ ರೀತಿ ಇತ್ತು ಸ್ಪರ್ಧಾರ್ಥಿಗಳೇ. ಅವ್ರದ್ದು ಏನಾಗಿತ್ತು ಅಂದ್ರೆ ಕಸುಬು, ಬೇಟೆ ಆಡ್ತಾ ಇದ್ರು, ಆಹಾರನ ಸಂಗ್ರಹಣೆ ಮಾಡ್ತಾ ಇದ್ರು, ಮುಖ್ಯ ಕಸುಬು ಆಗಿತ್ತು. ಅಂದ್ರೆ ಜೀವನ ಸಾಗಿಸ್ತಾ ಇದ್ರು. ನಂತರ ಆನೆ, ದನ, ಎಮ್ಮೆ, ಕತ್ತೆ, ಖಡ್ಗಮೃಗ, ಜಿಂಕೆ, ಆಮೆ ಮುಂತಾದ ಪ್ರಾಣಿಗಳನ್ನಾಗಿ ಬಳಸ್ತಿದ್ರು. ಅಲ್ಲಿ ಏನ್ ಮಾಡ್ತಾ ಇದ್ರು, ಸತ್ತ ಪ್ರಾಣಿಗಳನ್ನ ತಿಂತಾ ಇದ್ರು, ಹಣ್ಣು ಹಂಪಲು ತಿಂತಾ ಇದ್ರು, ಗೆಡ್ಡೆ ಗೆಣಸುಗಳನ್ನ ತಿಂತಾ ಇದ್ರು. ತದನಂತರ ಮಧ್ಯ ಏನು ಹಳೆ ಶಿಲಾಯುಗದ ಬಂದಾಗ ಇಲ್ಲಿ ಬೇಟೆ, ಅವರ ಜೀವನ ಸೇಮ್ ಆಗಿತ್ತು, ಬೇಟೆ ಆಡ್ತಾ ಇದ್ರು, ಆಹಾರ ಸಂಗ್ರಹಣೆ ಮಾಡ್ತಾ ಇದ್ರು. ಇಲ್ಲಿ ಏನೆಲ್ಲ ತಿಂತಾ ಇದ್ರು ಅಂದ್ರೆ ಆನೆ, ದನ, ಎಮ್ಮೆ, ಕತ್ತೆ ಈ ರೀತಿ ಪ್ರಾಣಿಗಳನ್ನ ತಿಂತಾ ಇದ್ರು. ಮಧ್ಯ ಹಳೆ ಶಿಲಾಯುಗದ ನೆಲೆಗಳು ಸಾಮಾನ್ಯವಾಗಿ ಮರಳು ಸ್ತರದಲ್ಲಿದೆ. ಅಂದ್ರೆ ನದಿ ಬಯಲು ಏನಿರುತ್ತಲ್ಲ ಸ್ಪರ್ಧಾರ್ಥಿಗಳೇ, ಅಲ್ಲಿ ಸಿಕ್ತಿತ್ತು. ಆದ್ರೆ ಆದಿ ಹಳೆ ಶಿಲಾಯುಗದಲ್ಲಿ ಅವ್ರು ಎಲ್ಲಿ ಬೇಕಾದ್ರೂ ಅಲ್ಲಿ ವಾಸಿಸ್ತಾ ಇದ್ರು. ಅವರಿಗೆ ಪ್ರಮುಖವಾದ ನೆಲೆಗಳು ಎಲ್ಲಿರ್ಬೇಕು ಏನು ಒಂದು ಐಡಿಯಾನೂ ಇರಲಿಲ್ಲ. ಒಂದ್ ಸ್ವಲ್ಪ ಸುಧಾರಣೆ ಆಗಿತ್ತು ಅಂತ ಹೇಳ್ಬೋದು ಅಷ್ಟೇ ಸ್ಪರ್ಧಾರ್ಥಿಗಳು. ಎಲ್ಲಿ ಅಂದ್ರೆ ನದಿ ಬಯಲು ತೀರ, ಯಾಕಂದ್ರೆ ಅಲ್ಲಿ ಏನೋ ಆಮೆ ಸಿಗ್ತಾ ಇತ್ತು, ಏನೋ ಅಲ್ಲಿ ಪ್ರಾಣಿಗಳು ನೀರು ಕುಡಿಯಕ್ ಬರ್ತಾ ಇತ್ತು, ಅಂತ ಕಾರಣಕ್ಕಾಗಿ ಅಲ್ಲಿ ಏನಾದ್ರು ಇದ್ರು ಅಂತ ಒಂದು ನಮ್ಮ ಅನಿಸಿಕೆಗಳು ಅಷ್ಟೇ ಇವೆಲ್ಲ. ಹಾಗೆ ಮಧ್ಯ ಹಳೆ ಶಿಲಾಯುಗ ನೆಲೆಗಳು ಸಾಮಾನ್ಯವಾಗಿ ಮರಳು ಸ್ತರದಲ್ಲಿದೆ. ಈ ಸಂಸ್ಕೃತಿಯ ಮಾನವರು ಬಯಲು ಭೂಮಿಯ ನೆರೆಮಣ್ಣಿನಲ್ಲಿ, ಬೆಟ್ಟಗಳ ಇಳುಕಲು ತಪ್ಪಲುಗಳಲ್ಲಿ, ನದಿಯ ಪಾತ್ರಗಳೇ ಅಂದ್ರೆ ಬೆಟ್ಟದ ತಪ್ಪಲುಗಳಲ್ಲಾಗಿರ್ಬಹುದು, ನದಿ ಪಾತ್ರಗಳಲ್ಲಾಗಿರ್ಬಹುದು, ಅಥವಾ ಅವರಿಗೆ ಅನುಕೂಲವಾದ ಸ್ಥಳದಲ್ಲಿ ವಾಸ ಮಾಡ್ತಾ ಇದ್ರು ಅಂತ ತಿಳಿಸುತ್ತೆ ಸ್ಪರ್ಧಾರ್ಥಿಗಳೇ. ಅದೇ ರೀತಿ ನೋಡಿ ಸ್ಪರ್ಧಾರ್ಥಿ, ಇಲ್ಲಿ ತನಕ ಅದು ನಾನು ಬರೀ 2 ಮಾತ್ರ ಮಾಡಿದ್ದೀನಿ, ಇನ್ನು ಸಾಕಷ್ಟಿದೆ. ಇವತ್ತಿನ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ಇಲ್ಲಿ ಕ್ವಶನ್ಸ್ ನೋಡ್ತಾ ಹೋಗೋಣ ಸ್ಪರ್ಧಾರ್ಥಿಗಳೇ. ನೋಡಿ, ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಹಳೆ ಶಿಲಾಯುಗದ ಆಯುಧಗಳನ್ನು ಪತ್ತೆ ಹಚ್ಚಿದ ಪ್ರಾಗೈತಿಹಾಸಿಕ ತಜ್ಞ ಯಾರು? ಕ್ವಶನ್ ನಾನು ಹೇಳಿದ್ದೆ ಸ್ಪರ್ಧಾರ್ಥಿಗಳೇ. ಇಲ್ಲಿ ನೋಡಿ, ಡಾಕ್ಟರ್ ಎಂ.ಎಚ್. ಕೃಷ್ಣ ಅಂತ ಇದೆ, ಇ.ಎಚ್. ಸುಬ್ರಹ್ಮಣ್ಯಂ ಅಂತ ಇದೆ, ರಾಬರ್ಟ್ ಫ್ರೂಟ್ಸ್ ಅಂತ ಇದೆ, ಬ್ರೂಸ್ ಫ್ರೂಟ್ ಅಂತ ಇದೆ, ಬಿ.ಎಲ್. ರೈಸ್ ಅಂತ ಇದೆ. ನೋಡಿ ಸ್ಪರ್ಧಾರ್ಥಿಗಳೇ, ಕ್ವಶನ್ ಬ್ರೂಸ್ ಫ್ರೂಟ್ ಇವರು 1872ರಲ್ಲಿ ಬ್ರಿಟಿಷ್ ಭೂವಿಜ್ಞಾನಿ ರಾಬರ್ಟ್ ಬ್ರೂಸ್ ರವರು ರಾಯಚೂರು ಜಿಲ್ಲೆಯ ಲಿಂಗಸೂರಿನಲ್ಲಿ ಕರ್ನಾಟಕದ ಮೊದಲ ನಯಗೊಳಿಸಿದ ಶಿಲಾಯುಧಗಳನ್ನು ಪತ್ತೆ ಹಚ್ಚಿದರು. ಇವರನ್ನು ಭಾರತದ ಪ್ರಾಗೈತಿಹಾಸಿಕದ ಪಿತಾಮಹ ಎಂದು ಕರೆಯುತ್ತಾರೆ. ನಾನು ಅಲ್ಲಿ ಹೇಳಿದ್ದೆ, ಅದೇ ಇಲ್ಲಿ ಕ್ವಶನ್ ಆಗಿದೆ ಸ್ಪರ್ಧಾರ್ಥಿಗಳೇ. ಓಕೆನಾ? ಇದೇ ರೀತಿ ಇನ್ಮೇಲೆ ನಾನು ಕ್ವಶನ್ಸ್ ಅನ್ನ ಕೊಡ್ತಾ ಹೋಗ್ತೀನಿ. ನೆಕ್ಸ್ಟ್ ಕ್ವಶನ್ ನೋಡೋಣ ಸ್ಪರ್ಧಾರ್ಥಿಗಳೇ. ಕರ್ನಾಟಕದ ಯಾದಗಿರಿ ಜಿಲ್ಲೆಯ ಯಾವ ತಾಣವು ಹಳೆಯ ಶಿಲಾಯುಗದ ಪ್ಯಾಲಿಯೋಲಿಥಿಕ್ ಆಯುಧಗಳ ಬೃಹತ್ ಉತ್ಪಾದನಾ ಕೇಂದ್ರ ಅಥವಾ ಕಾರ್ಖಾನೆಯಾಗಿತ್ತು ಅಂತ ಇಲ್ಲಿ ಕ್ವಶನ್ ಆಗಿದೆ ಸ್ಪರ್ಧಾರ್ಥಿಗಳೇ. ಆನ್ಸರ್ ಬಂದು ಹುಣಸಗಿ, ಚಂದ್ರವಳ್ಳಿ, ಬ್ರಹ್ಮಗಿರಿ, ಬನಹಟ್ಟಿ ಅಂತ ಇದೆ. ವಿವರಣೆ: ಹುಣಸಗಿ ಮತ್ತು ಬೈಚಬಾಳ ಕಣಿವೆಗಳಲ್ಲಿ ಹಳೆಯ ಶಿಲಾಯುಗದ ಮಾನವರು ಸ್ಥಳೀಯವಾಗಿ ಸಿಗುತ್ತಿದ್ದ ಸುಣ್ಣದ ಕಲ್ಲಿನಿಂದ ದೊಡ್ಡ ಪ್ರಮಾಣದಲ್ಲಿ ಕೊಡಲಿ ಮತ್ತು ಚೂಪಾದ ಆಯುಧಗಳನ್ನು ತಯಾರಿಸುತ್ತಿದ್ದರು. ಉತ್ಪಾದನಾ ಘಟಕಗಳು ಪತ್ತೆಯಾಗಿವೆ ಅಂತ ಇಲ್ಲಿ ಈ ಕ್ವಶನ್ ಅಲ್ಲಿ ನಾವು
ನೋಡ್ಬೋದು ಸ್ಪರ್ಧೆ. ಇವೆಲ್ಲ ಎಕ್ಸಾಮ್ ಓರಿಯೆಂಟೆಡ್ ಕ್ವಶನ್, ಎಕ್ಸಾಮ್ಗಳಾಗಿರೋದಲ್ಲೇ ಕ್ವಶನ್. ಅದೇ ರೀತಿ ನವಾಶಿಲಾಯುಗ, ಇನ್ನ ನಾನು ಟಾಪಿಕ್ ಮಾಡಲಿಲ್ಲ. ನವಾಶಿಲಾಯುಗದ ವಿಶಿಷ್ಟ ಲಕ್ಷಣವಾದ ಬೂದಿ ದಿಬ್ಬಗಳು ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಕಂಡು ಬಂದಿದೆ? ಅರ್ಥ ಆಯ್ತಾ? ಬೆಳಗಾವಿ, ರಾಯಚೂರು ಮತ್ತು ಬಳ್ಳಾರಿ, ಚಿತ್ರದುರ್ಗ ಮತ್ತೆ ಮೈಸೂರು. ರಾಯಚೂರು ಮತ್ತು ಬಳ್ಳಾರಿ. ರಾಯಚೂರಿನ ಪಿಕ್ಲಿಹಾಳ್, ಬೂದಿಹಾಳ್ ಮತ್ತು ಬಳ್ಳಾರಿಯ ಸಂಗನಕಲ್ಲು, ಕುಪ್ಪಗಲ್ ಬೂದಿಯ ದಿಬ್ಬಗಳು ಪತ್ತೆಯಾಗಿವೆ. ಇವು ನವಾಶಿಲಾಯುಗದ ಮಾನವರು ತಮ್ಮ ದನಗಳ ಕೊಟ್ಟಿಗೆಯ ಸಗಣಿಯನ್ನು ವರ್ಷಕ್ಕೊಮ್ಮೆ ಒಟ್ಟುಗೂಡಿಸಿ ಧಾರ್ಮಿಕವಾಗಿ ಸುಡಿತಿದ್ದರಿಂದ ನಿರ್ಮಾಣವಾದ ದಿಬ್ಬಗಳು. ಈ ಏನೇನು ಬೂದಿ ದಿಬ್ಬಗಳು ಅಂತ ಹೇಳಿದ್ರಲ್ಲ ನೋಡಿ, ಇಲ್ಲಿ ನಮಗೆ ಇನ್ಫಾರ್ಮೇಶನ್ ಸಿಕ್ತು ಸ್ಪರ್ಧಾರ್ಥಿಗಳೇ. ಒಂದು ವರ್ಷದ ಸಗಣಿಯನ್ನ ಗುಡ್ಡೆ ಹಾಕ್ತಾ ಇದ್ರು, ಅದನ್ನ ಅವರು ಧಾರ್ಮಿಕವಾಗಿ ಅಂದ್ರೆ ಸುಡ್ತಾ ಇದ್ರು. ಅವೇನಾಯ್ತು ಹಂಗೆ ತದನಂತರ ಅವೇನಾಯ್ತು ಬೂದಿ ಗುಡ್ಡಗಳಾಗಿ ಪರಿಣಮಿಸಿದವೆ ಸ್ಪರ್ಧಾರ್ಥಿಗಳೇ. ಹಾಗೆ 4ನೇ ಕ್ವಶನ್ ನೋಡೋಣ. ಚಿತ್ರದುರ್ಗ ಜಿಲ್ಲೆಯ ಪ್ರಸಿದ್ಧ ಪ್ರಾಗೈತಿಹಾಸಿಕ ತಾಣವಾದ ಬ್ರಹ್ಮಗಿರಿಯನ್ನು ವೈಜ್ಞಾನಿಕವಾಗಿ ಉತ್ಖನನ ಮಾಡಿದ ಪ್ರಸಿದ್ಧ ಪುರಾತತ್ವ ತಜ್ಞ ಯಾರು ಅಂತ ಕ್ವಶನ್ ಕೇಳಿದ್ದಾರೆ. ಸರ್ ಮಾರ್ಟಿಮರ್ ವಿಲ್ಲರ್, ಜಾನ್ ಮಾರ್ಷಲ್, ಕನ್ನಿಂಗ್ಹ್ಯಾಮ್, ಸಿ ಹಯವದನ ರಾವ್. ಆನ್ಸರ್ ಬಂದು ಸರ್ ಮಾರ್ಟಿನ್ ವಿಲ್ಲರ್. ಇದರ ವಿವರಣೆ 1947ರಲ್ಲಿ ಸರ್ ಮಾರ್ಟಿನ್ ವಿಲ್ಲರ್ ಅವರು ಬ್ರಹ್ಮಗಿರಿಯ ವ್ಯವಸ್ಥಿತ ಉತ್ಖನನ ನಡೆಸಿ ಅಲ್ಲಿ ಶಿಲಾಯುಗದಿಂದ ಹಿಡಿದು ಮೌರ್ಯರ ಕಾಲದವರೆಗೂ ಸಾಂಸ್ಕೃತಿಕ ಸ್ತರಗಳನ್ನು ಕ್ರಮಬದ್ಧವಾಗಿ ಗುರುತಿಸಿದರು. ಇದಕ್ಕೂ ಮುನ್ನ 1940ರ ದಶಕದಲ್ಲಿ ಕರ್ನಾಟಕದ ಪ್ರಖ್ಯಾತ ಇತಿಹಾಸಕಾರ ಡಾಕ್ಟರ್ ಎಂ.ಎಚ್. ಕೃಷ್ಣ ಅವರು ಇಲ್ಲಿ ಸಂಶೋಧನೆ ನಡೆಸಿದರು. ಅರ್ಥ ಆಯ್ತಾ ಸ್ಪರ್ಧಾರ್ಥಿಗಳೇ? ಇದೇ ರೀತಿ ನಾನು ಸ್ಲೈಡ್ಸ್ ಆದ್ಮೇಲೆ ಕೆಳಗಡೆ ಪಿಪಿಟಿ ಜೊತೆ ಪಿಪಿಟಿಯಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅನ್ನ ನಾನು ಅಪ್ಲೋಡ್ ಮಾಡಿರ್ತೀನಿ. ನೀವು ಕಂಟಿನ್ಯೂಸ್ ಆಗಿ ನೋಡಿದಾಗ ಮಾತ್ರ ನಿಮಗೆ ಯಾವ ರೀತಿ ಕ್ವಶನ್ಸ್ ಅನಲೈಸ್ ನಿಮಗೆ ಗೊತ್ತಾಗ್ಬಿಡುತ್ತೆ. ಯಾವೆಲ್ಲ ರೀತಿ ಕ್ವಶನ್ ಕೇಳ್ತಾರಪ್ಪ ಅಂದ್ರೆ ಎಕ್ಸಾಮ್ ಅಲ್ಲಿ ಅನ್ನೋದು ನಿಮಗೆ ಒಂದು ಐಡಿಯಾಲಜಿಸ್ ಬರುತ್ತೆ. 5ನೇ ಕ್ವಶನ್ ನೋಡೋಣ. ಕರ್ನಾಟಕದಲ್ಲಿ ಬೃಹತ್ ಶಿಲಾಯುಗ ಅಥವಾ ಕಬ್ಬಿಣ ಯುಗಕ್ಕೆ ಸಂಬಂಧಿಸಿದ ವಿಶಿಷ್ಟ ಸಮಾಧಿ ರೂಪವಾದ ಪಾಂಡವರ ಗುಡಿ ಅಥವಾ ಡಾಲ್ಮೈನ್ ಗಳು ಎಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ ಅಂದ್ರೆ ಹಿರೇಬಿಡಕಲ್. ಈಗ ಇದು ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆ ಮಾಡಬೇಕು ಅಂತ ಹೇಳಿದಾರಲ್ವಾ. ಕೊಪ್ಪಳ ಜಿಲ್ಲೆಯ ಹಿರೇಬೆಣಕಲ್ ಭಾರತದ ಅತ್ಯಂತ ದೊಡ್ಡ ಬೃಹತ್ ಶಿಲಾಯುಗದ ತಾಣಗಳಲ್ಲಿ ಒಂದಾಗಿದೆ. ಇಲ್ಲಿ 100 ಕಲ್ಲಿನ ಕೋಣೆ ಮಾದರಿಯ ವಿಶಿಷ್ಟ ಸಮಾಧಿಗಳು ಪತ್ತೆಯಾಗಿದ್ದು ಸ್ಥಳೀಯರು ಇವುಗಳನ್ನು ಪಾಂಡವ ಕಲ್ಲು ಅಥವಾ ಪಾಂಡವರ ಗುಡಿ ಅಂತ ಕರೀತಾರೆ. ನೋಡಿ, ಪಾಂಡವರ ಗುಡಿ ಅಂತ ಕೇಳಬಹುದು, ಕ್ವಶನ್ ಆಗುವ ಸಾಧ್ಯತೆಗಳಿದೆ, ನೆನ್ಪಿಟ್ಕೊಳ್ಳಿ ಸ್ಪರ್ಧಾರ್ಥಿಗಳೇ. ಮುಂದಿನ ಸ್ಲೈಡ್ ಹೋಗೋಣ. ಮೈಕ್ರೋಲಿಥ್ಸ್ ಎಂದು ಕರೆಯುವ ಸಣ್ಣ ಹಾಗೂ ಚೂಪಾದ ಶಿಲಾಯುಧಗಳನ್ನು ಬಳಸುತ್ತಿದ್ದ ಮಧ್ಯಶಿಲಾಯುಗದ ಪ್ರಮುಖ ತಾಣ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆ? ಬೆಂಗಳೂರು ಗ್ರಾಮಾಂತರ ಅಂದ್ರೆ ಜಾಲಹಳ್ಳಿ, ವಿಜಯಪುರ, ಶಿವಮೊಗ್ಗ, ಕೊಪ್ಪಳ. ಬೆಂಗಳೂರು ಗ್ರಾಮಾಂತರ ಜಾಲಹಳ್ಳಿಯಲ್ಲಿ ಕಂಡು ಬರುತ್ತದೆ. ಇದು ಬೆಂಗಳೂರಿನ ಜಾಲಹಳ್ಳಿ ಹಾಗೂ ಕಿಬ್ಬನಹಳ್ಳಿ ಅಂದ್ರೆ ತುಮಕೂರು ಪ್ರಮುಖ ಮಧ್ಯಶಿಲಾಯುಗದ ತಾಣಗಳಾಗಿವೆ. ಇಲ್ಲೇ ಕ್ವಾರ್ಟ್ಸ್ ಅರಳುಗಳಿಂದ ಮಾಡಿದ ಬೇಟೆಯಾಡಲು ಬಳಸುವ ಅತ್ಯಂತ ಸಣ್ಣ ಸೂಕ್ಷ್ಮ ಶಿಲಾ ಆಯುಧಗಳು ಲಭ್ಯವಾಗಿದೆ. ಎಲ್ಲಿಯಪ್ಪ ಅಂದ್ರೆ ಮೈಕ್ರೋಲಿಥಿಕ್ಸ್ ಬರುತ್ತಲ್ವಾ, ಸೂಕ್ಷ್ಮ ಶಿಲಾಯುಗ ಬರುತ್ತಲ್ವಾ, ಅಲ್ಲಿ ಬಂದಾಗ ಇದು ಪ್ರತಿಯೊಂದು ನಿಮಗೆ ಸಿಗುತ್ತೆ ಸ್ಪರ್ಧಾರ್ಥಿಗಳೇ ಉತ್ತರ. ಹಾಗೆ ಕರ್ನಾಟಕದ ಯಾವ ಪ್ರಾಗೈತಿಹಾಸಿಕ ತಾಣದಲ್ಲಿ ಮಾನವನು ತಾಮ್ರದ ಆಯುಧಗಳು, ಇದು ತಾಮ್ರ ಯುಗಕ್ಕೆ ಬಂದಾಗ ಅಲ್ಲಿ ನಿಮಗೆ ಸಿಗುತ್ತೆ, ಬಟ್ ಇಲ್ಲೇ ಹೇಳ್ತಾ ಇದ್ದೀನಿ, ತಾಮ್ರದ ಆಯುಧಗಳೊಂದಿಗೆ ಕಲ್ಲಿನ ಆಯುಧಗಳನ್ನು ಬಳಸುತ್ತಿದ್ದ ಅಂದ್ರೆ ತಾಮ್ರ ಶಿಲಾಯುಗದ ಕುರುಹುಗಳು ಸ್ಪಷ್ಟವಾಗಿ ಸಿಕ್ಕಿವೆ ಅಂದ್ರೆ ಬ್ರಹ್ಮಗಿರಿ ಮತ್ತು ಮಸ್ಕಿ ಸ್ಪರ್ಧಾರ್ಥಿಗಳ. ಬ್ರಹ್ಮಗಿರಿ ಮತ್ತೆ ಮಸ್ಕಿ ಏನಿದೆಯಲ್ಲ ಅದು ಇಲ್ಲಿ ಕಂಡು ಬರುತ್ತದೆ. ಚಿತ್ರದುರ್ಗದ ಬ್ರಹ್ಮಗಿರಿ ಮತ್ತು ರಾಯಚೂರಿನ ಮಸ್ಕಿ ತಾಣಗಳಲ್ಲಿ ನವಶಿಲಾಯುಗದ ಕೊನೆಯ ಹಂತ ಮತ್ತು ತಾಮ್ರಶಿಲಾಯುಗದ ಆರಂಭಿಕ ಪರಿವರ್ತನೆಯನ್ನು ಗುರುತಿಸಲಾಗಿದೆ. ಇಲ್ಲಿ ತಾಮ್ರಯುಗದ ಬಳೆಗಳು ಮತ್ತು ಆಯುಧಗಳು ಪತ್ತೆಯಾಗಿವೆ. ಮುಂದಿನ ಸ್ಲೈಡ್ ಸ್ಪರ್ಧಾರ್ಥಿಗಳೇ. ದಕ್ಷಿಣ ಭಾರತದಲ್ಲೇ ಮೊದಲ ಬಾರಿಗೆ ರಾಗಿ ಬೆಳೆದ ಪ್ರಾಗೈತಿಹಾಸಿಕ ಕುರುಹುಗಳು ಕರ್ನಾಟಕದ ಯಾವ ತಾಣದಲ್ಲಿ ಪತ್ತೆಯಾಗಿವೆ ಅಂದ್ರೆ ಹಳ್ಳೂರು.
ಆನ್ಸರು ಇಲ್ಲಿ ಹಳ್ಳೂರು, ಸಂಗನಕಲ್ಲು, ಟಿ ನರಸೀಪುರ ಮತ್ತೆ ತೆಕ್ಕಲಕೋಟೆ ಅಂತ ಕೇಳಿದರೆ ಹಳ್ಳೂರು. ಹಾವೇರಿ ಜಿಲ್ಲೆಯ ತುಂಗಭದ್ರಾ ನದಿ ದಂಡೆಯ ಮೇಲಿರುವ ಹಳ್ಳೂರು ತಾಣದಲ್ಲಿ ನವಶಿಲಾಯುಗದ ಮಾನವರು ರಾಗಿ ಮತ್ತು ಸಾಮೆ ಧಾನ್ಯವನ್ನು ಬೆಳೆಯುತ್ತಿದ್ದ ಅತ್ಯಂತ ಹಳೆಯ ಆಧಾರಗಳು ಸಿಕ್ಕಿವೆ ಸ್ಪರ್ಧಾರ್ಥಿಗಳೇ. ಮುಂದಿನ ವೆರಿ ವೆರಿ ಇಂಪಾರ್ಟೆಂಟ್ ಇವೆಲ್ಲ. ನೀವು ಎಕ್ಸಾಮ್ ಓರಿಯೆಂಟೆಡ್ PPT ನೋಡಿದಾದ್ಮೇಲೆ ತದನಂತರ ಇವನ್ನ ನೋಡಲೇಬೇಕಾಗುತ್ತೆ. ಮತ್ತೆ ನನ್ನ ಕರ್ನಾಟಕ ಹಿಸ್ಟ್ರಿ ಮಾಸ್ಟರ್ ಯಾರೆಲ್ಲ ಕರ್ನಾಟಕದ ಸ್ಪರ್ಧಾರ್ಥಿಗಳು ಬೈ ಮಾಡಿಲ್ಲ ಹೋಗಿ ಬೈ ಮಾಡಿ ಅಂತ ಹೇಳ್ತಾ ಇದೀನಿ. ಹಾಗೆ 9ನೇ ಕ್ವಶನ್ ನೋಡೋಣ ಸ್ಪರ್ಧಾರ್ಥಿಗಳೇ. ಕರ್ನಾಟಕದ ಯಾವ ಜಿಲ್ಲೆಯು ಕುಪ್ಗಲ್ ಮತ್ತು ತೆಕ್ಕಲಕೋಟೆ ತಾಣಗಳು ಪ್ರಾಗೈತಿಹಾಸಿಕ ಕಾಲದ ಬಂಡೆ ಕೆತ್ತನೆಗಳಿಗೆ ಹೆಸರುವಾಸಿಯಾಗಿದೆ ಅಂದ್ರೆ ಉತ್ತರ ಬಂದು ಬಳ್ಳಾರಿ. ಇಲ್ಲಿ ಬಳ್ಳಾರಿ, ಕಲಬುರಗಿ, ಬೆಳಗಾವಿ, ಧಾರವಾಡ. ಬಳ್ಳಾರಿಯ ಕುಪ್ಗಲ್ ಬೂದಿಕನಾಮ ಬೆಟ್ಟದ ಬಂಡೆಗಳ ಮೇಲೆ ನವಶಿಲಾಯುಗದ ಮಾನವರು ಕೆತ್ತಿದ ಕನಿಷ್ಠ 500ಕ್ಕೂ ಹೆಚ್ಚು ರೇಖಾಚಿತ್ರಗಳು ಮತ್ತು ಪ್ರಾಣಿಗಳ ಕೆತ್ತನೆಗಳು ಪತ್ತೆಯಾಗಿವೆ ಅಂತ ಹೇಳ್ಬೋದು. ಇದನ್ನೇನಪ್ಪಾ ಅಂದ್ರೆ ತೆಕ್ಕಲಕೋಟೆ ಮತ್ತೆ ಕುಪ್ಪುಗಲ್ಲು ಏನಪ್ಪಾ ಅಂದ್ರೆ ಕೆತ್ತನೆಗಳು ಅಂದ್ರೆ ಶಿಲೆಗಳ ಮೇಲೆ ಅಂದ್ರೆ ವಿಚಿತ್ರವಾದ ಪ್ರಾಣಿಗಳ ಗುರುತುಗಳನ್ನ ಕೆತ್ತಿರ್ತಾರೆ, ಅದನ್ನು ಇಲ್ಲಿ ಕಂಡು ಬರುತ್ತೆ ಅಂತ ಇಲ್ಲಿ ತಿಳಿಸಿದೆ ಸ್ಪರ್ಧಾರ್ಥಿಗಳೇ. ಮುಂದಿನ ಪ್ರಶ್ನೆ ನೋಡೋಣ. ಪ್ರಾಗೈತಿಹಾಸಿಕ ಕಾಲದ ಮಾನವರು ವಾಸಿಸುತ್ತಿದ್ದ ನೈಸರ್ಗಿಕ ಗುಹೆಗಳು ಮತ್ತು ವರ್ಣಚಿತ್ರಗಳು ಕಂಡು ಬಂದಿರುವ ಬಾಗಲಕೋಟೆ ಜಿಲ್ಲೆಯ ಪ್ರಮುಖ ತಾಣ ಯಾವುದು ಅಂದ್ರೆ ಬಾದಾಮಿ ಅಥವಾ ಶಿಡ್ಲಗಾಡಿ. ಬಾದಾಮಿ ಹತ್ತಿರುವ ಶಿಡ್ಲಗಾಡಿ ಎಂಬ ಬೃಹತ್ ನೈಸರ್ಗಿಕ ಕಲ್ಲಿನ ಗುಹೆಯಲ್ಲಿ ಮತ್ತು ಹಿರೇಗುಡ್ಡದಲ್ಲಿ ಪ್ರಾಗೈತಿಹಾಸಿಕ ಮಾನವರು ಕೆಂಪು ಮತ್ತು ಬಿಳಿ ಬಣ್ಣವನ್ನು ಬಳಸಿ ಬರೆದ ಮಾನವ ಹಾಗೂ ಪ್ರಾಣಿ ಚಿತ್ರಗಳು ಪತ್ತೆಯಾಗಿದೆ. ನೋಡಿ ಸ್ಪರ್ಧಾರ್ಥಿಗಳೇ, ಇಲ್ಲಿ ಕೇಳಬಹುದು ಎಲ್ಲಪ್ಪ ಚಿತ್ರಗಳು ಕಂಡು ಬಂದಿದೆ, ಯಾವ ಗುಹೆಗಳು, ಯಾವ ಪ್ಲೇಸು, ಏನು ಪ್ರತಿಯೊಂದು ಸ್ಪರ್ಧಾರ್ಥಿಗಳೇ ನಿಮಗೆ ಚಾಚು ತಪ್ಪದೆ ನೋಡ್ಕೋಬೇಕಾಗುತ್ತೆ. ಇಲ್ಲೇ ಬರುತ್ತೆ, ಹೀಗೆ ಬರುತ್ತೆ, ಯಾರು ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ. ಎಂಥ ಮೇಧಾವಿನೇ ಆಗಿರಲಿ ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ ನೀವು ಚೆನ್ನಾಗಿ ಬುಕ್ಕನ್ನು ತಗೊಂಡು ಸ್ಟಡಿ ಮಾಡಬೇಕು. ಓಕೆನಾ? ನಾನು ಯಾವುದೇ ಕಾರಣಕ್ಕೂ ಇಷ್ಟೇ ಓದಿ ಅದೇ ಬರುತ್ತೆ ಇದೇ ಬರುತ್ತೆ ಏನೋ ವೆರಿ ಇಂಪಾರ್ಟೆಂಟ್ ಟಾಪಿಕ್ಕು ಆ ಟಾಪಿಕ್ಕು ಈ ಟಾಪಿಕ್ ಅಂತ ನಾನು ಯಾರಿಗೂ ಯಾವ ಸ್ಪರ್ಧಾರ್ಥಿಗಳು ಹೇಳೋದಿಲ್ಲ. ನೀವು ಪುಸ್ತಕವನ್ನು ತಗೊಂಡಾಗ ಪುಸ್ತಕದ ಪ್ರತಿಯೊಂದು ಲೈನನ್ನು ಓದಬೇಕಾಗುತ್ತೆ. ಆ ಕಾರಣದಿಂದ ಹೇಳ್ತಾ ಇದ್ದೀನಿ ಸ್ಪರ್ಧಾರ್ಥಿಗಳೇ. ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಸರ್ ಚೆನ್ನಾಗಿ ಮಾಡ್ತಾ ಇದ್ದೀರಾ ಅಂದ್ರೆ ನಾನು ಮತ್ತೆ ಕಂಟಿನ್ಯೂ ಮಾಡ್ತೀನಿ ಸ್ಪರ್ಧಾರ್ಥಿಗಳೇ. ಮತ್ತೆ ಏನಾದರೂ ಡೆವಲಪ್ಮೆಂಟ್ ಮಾಡ್ಕೋಬೇಕಾದ್ರೆ ಹೇಳಿ, ಖಂಡಿತವಾಗ್ಲೂ ನಾನು ಡೆವಲಪ್ ಮಾಡ್ಕೊಳ್ತೀನಿ. ನನ್ನ ಕಡೆಯಿಂದ ಏನಾದರೂ ನಿಮಗೆ ಇನ್ನೂ ಹೆಚ್ಚು ಇನ್ಫಾರ್ಮೇಷನ್ ಬೇಕಾದರೂ ಕೇಳಿ, ಸದಾ ನಾನು ಏನು ಹೇಳ್ತೀನಿ ನಿಮಗೆ ನಾನು ಏನು ಬೇಕೋ ಎಲ್ಲ ಕಂಟೆಂಟನ್ನು ಕೊಡ್ತೀನಿ. ನನ್ನ ಇಷ್ಟನ್ನೇ ಓದಿ, ನನ್ನ ಪುಸ್ತಕನೇ ಓದಿ, ಮತ್ತು ಅವ್ರದ್ದು ಓದಬೇಡಿ. ನನಗಿಂತ ಬೆಸ್ಟ್ ಬುಕ್ ಇದ್ದರೆ ಆ ಪುಸ್ತಕವನ್ನೇ ಓದಿ. ಯಾಕಂದರೆ ವಿದ್ಯಾರ್ಥಿಗಳು ಸಕ್ಸಸ್ ಆಗಬೇಕು. ನನಗದೇ ನಿಮ್ಮ ಯಶಸ್ಸೇ ನನ್ನ ಶ್ರೇಯಸ್ಸು. ನನಗಂತೂ ನೋಡಿ, ಈಗ ಕೋರ್ಟ್ ಮುಗಿಸ್ಕೊಂಡ್ಬಂದು ನಾನು ಕ್ಲಾಸ್ ಮಾಡ್ತಾ ಇದ್ದೀನಿ. ಯಾಕಂದರೆ 1 ಅವರ್ ಕ್ಲಾಸ್ ಮಾಡೋದ್ರಲ್ಲಿ ಏನೂ ತೊಂದರೆ ಇಲ್ಲ ಅಲ್ವಾ. ನಾನೇ ಬರೆದಿರೋ ಪುಸ್ತಕದಲ್ಲಿ ಈಗ ನೋಡಿ, ಬೆಳಗ್ಗೆ ಕೋರ್ಟ್ಗೆ ಹೋಗಿದೆ, ಕೋರ್ಟ್ ಕೆಲಸ ಮುಗಿಸ್ಕೊಂಡೆ, ಕಲಾಪ ಮುಗಿಸ್ಕೊಂಡೆ, ಮತ್ತೆ ಬಂದು ಈಗ ನನ್ನದೇ ಆದ ಸ್ಟುಡಿಯೋ ಸೆಟಪ್ ಇದೆ, ಅಲ್ಲೇ ಕೂತ್ಕೊಂಡು ಕ್ಲಾಸ್ ಮಾಡ್ತಾ ಇದ್ದೀನಿ. ಸ್ಪರ್ಧಾರ್ಥಿಗಳಿಗೆ ಹೆಲ್ಪ್ ಆಗಬೇಕು ಅನ್ನೋ ಒಂದು ನಂದು ಮಹದಾಶೆ. ಯಾಕಂದ್ರೆ ನಾನು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಎದುರಿಸಿ ನಾನು ಹೋಗಿರೋ ಕಾರಣದಿಂದ ನನ್ನ ಕಡೆಯಿಂದ ಏನೆಲ್ಲ ಸ್ಪರ್ಧಾರ್ಥಿಗೆ ಹೆಲ್ಪ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ನನ್ನಿಂದ ಏನಾದರೂ ಒಂದು ಕಿರು ಕಾಣಿಕೆ ಸಲ್ಲಿಸಬೇಕು ಅಂತ ಹೇಳಿ ಈ ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ. ಆದರೆ ಇವತ್ತು ಸಂಜೆ ಒಳಗಡೆ ಇನ್ನೂ ಒಂದು ಕನ್ನಡ ವ್ಯಾಕರಣವನ್ನು, ಯಾಕಂದರೆ 2ನೇ ಟಾಪಿಕನ್ನು ಮಾಡೋ ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ದೀನಿ. ನೋಡೋಣ, ಇದು ಮುಗೀಲಿ. ಇದ್ರ ಬಗ್ಗೆ ಫೀಡ್ಬ್ಯಾಕ್ ಕೊಡಿ. ನನಗೆ ಏನೆಲ್ಲ ಡೆವಲಪ್ಮೆಂಟ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆನೂ ನೀವು ಫೀಡ್ಬ್ಯಾಕ್ ಕೊಟ್ಟರೆ ನನಗೆ ತುಂಬ ಅನುಕೂಲ ಆಗುತ್ತೆ ಮತ್ತು ಮುಂದಿನ ವಿಡಿಯೋ ಮಾಡೋದಕ್ಕೆ ಅಂತ ಹೇಳ್ತಾ ಇಂದಿನ ವಿಡಿಯೋವನ್ನು ಮುಕ್ತಾಯ ಮಾಡೋಣ ಸ್ಪರ್ಧಾರ್ಥಿಗಳೇ. ಓಕೆನಾ? ಧನ್ಯವಾದಗಳೆಲ್ಲರಿಗೂ.